ಎಲ್ಲರೂ ಹಳಬರಿದ್ದರೂ ಕೂಡ ಇವರು ಬಹಳ ಹಳಬರು ಅಂತಂತೇವೆ. ಯಾವ ಅಭಿಪ್ರಾಯದಲ್ಲಿ? ಹೊಸ ಹುಡುಗರಿಗಿಂತಲೂ ಇವರು ಹಳಬರು ಅಂತ ಅರ್ಥ, ಅವರಿಗಿಂತಲೂ ಹಿಂದೆ ಯಾರಿಲ್ಲ ಅಂತೇನು ಅದಕ್ಕೆ ಅರ್ಥ ಆಗುವುದಿಲ್ಲ. ಆ ಅರ್ಥದಲ್ಲಿ ಸ್ವಯಂಭವ ಮನುವಿನ ಹಿಂದೆ ಕೆಲವರೇ ಇದ್ದಾರೆ, ಬಹಳ ಇಲ್ಲ ಅನ್ನೋದಕ್ಕಾಗಿ ಅವನನ್ನು ಪೂರ್ವಜ ಅಂತ ಕರೆದಿದ್ದಾರೆ. ಆಮೇಲೆ ಹಾಗಾದರೆ ಬ್ರಹ್ಮದೇವರಿಂದ ಮನು ಉಪದೇಶ ಪಡೆದ, ಭೃಗ್ವಾದಿ ಋಷಿಗಳು ಉಪದೇಶ ಪಡೆದರು. ಆ ಋಷಿಗಳಿಂದ ಪಿತೃಗಳು, ಇವರೆಲ್ಲರ ಪುತ್ರರಾದ, ಕೇವಲ ಪಿತೃಪುತ್ರರು ಅಂತಲ್ಲ, ಭೃಗ್ವಾದಿಗಳು ಪಿತೃಗಳು, ಇವರ ದೇವ ದಾನವ ಗುಹ್ಯಕಾಹ ಮನುಷ್ಯಾಹ ಸಿದ್ಧ ಗಂಧರ್ವಾಹ ಸವಿದ್ಯಾಧರ ಚಾರಣಾಹ, ಈ ಎಲ್ಲ ಜಾತಿಯ ಜನರು ವೇದಗಳನ್ನು ಅಧ್ಯಯನ ಮಾಡ್ತಾ ಬಂದರು. ಕಿಂದೇವರು ಅಂತ ಕೆಲವು ದೇವತೆಗಳು ಅಂತ ಅರ್ಥ ಬರೆದಿದ್ದಾರೆ ಕೆಲವರು ಕಿಂದೇವ ಅನ್ನೋ ಶಬ್ದಕ್ಕೆ. ಅಜಾನಜ ದೇವತೆಗಳು ಅಂತ ತಾಮ್ರಪರ್ಣಿಯಾಚಾರ್ಯರು ಅರ್ಥ ಬರೀತಾರೆ. ಕಿಂದೇವರು ಅಂತ ಅಜಾನಜ ದೇವತೆಗಳು, ಕಿನ್ನರರು, ನಾಗ, ರಾಕ್ಷಸರು, ಕಿಂಪುರುಷ. ಕಿನ್ನರ ಕಿಂಪುರುಷ ಅನ್ನುವುದು ಒಂದೇ ಜಾತಿಯಲ್ಲಿರುವ ಅವಾಂತರ ಪ್ರಭೇದ. ಹೀಗೆ ಬಹ್ವ್ಯಸ್ತೇಷಾಂ ಪ್ರಕೃತಯೋ ರಜಸ್ಸತ್ವತಮೋಭುವ, ಈ ರೀತಿಯಾಗಿ ವಿದ್ಯಾಪರಂಪರೆ ನಡೆದು ಬಂತು. ಅದರಲ್ಲಿ ರಜೋಗುಣ, ಸತ್ವಗುಣ, ತಮೋಗುಣ ಹೀಗೆಲ್ಲ ಅವರವರ ಸ್ವಭಾವದ ಮೇಲೆ ಪರಿಣಾಮ ಮಾಡಿದ್ದುಂಟು. ರಜೋಗುಣ, ಸತ್ವಗುಣ, ತಮೋಗುಣಗಳಿಂದಾಗಿ ಅವರವರ ಬುದ್ಧಿಯಲ್ಲಿ ವ್ಯತ್ಯಾಸವಾಗಿದೆ ಅನೇಕರಲ್ಲಿ. ಯಾಕಂದರೆ ಇದರೊಳಗೆ ರಾಕ್ಷಸರು ಇದ್ದಾರೆ, ಅಸುರರು ಇದ್ದಾರೆ, ಅವರೆಲ್ಲ ತಮೋಗುಣದವರು. ಅವರೂ ವೇದ ಓದಿದರು. ಮಹಾಭಾರತದೆಲ್ಲ ಬಂದದ್ದನ್ನು ನೀವು ಕೇಳ್ತಾ ಇದ್ದೀರಿ. ಹರಿಭಾರಿ ವೇದ ವಿದ್ವಾಂಸರು ಅವರಲ್ಲ. ಅಸುರರು ಅಂದ್ರೆ ಸಾಮಾನ್ಯರಲ್ಲ, ಕಶ್ಯಪರ ಮಕ್ಕಳವರು, ವೇದ ಪಂಡಿತರು, ಅವರು ಯಜ್ಞಯಾಗಾದಿಗಳನ್ನು ಮಾಡುವವರು. ಆದರೂ ತಮೋಗುಣ ಇದ್ದದ್ದರಿಂದ ಅಪಾರ್ಥ ಮಾಡಿಕೊಂಡು ದುರ್ಮಾರ್ಗದಲ್ಲಿ ಅವರು ಪ್ರವೃತ್ತರಾಗಿ ತಮಸ್ಸನ್ನು ಹೊಂತಾರಷ್ಟೆ. ಯಾಭಿರ್ಭೂತಾನಿ ಭಿದ್ಯಂತೆ ಭೂತಾನಾಂ ಮತಯಸ್ತಥ ಯಥಾ ಪ್ರಕೃತಿ ಸರ್ವೇಷಾಂ ಚಿತ್ರಾವಾಚಸ್ರವಂತಿ. ಆ ಸತ್ವ ಪ್ರಕೃತಿ, ರಜಃ ಪ್ರಕೃತಿ, ತಮಃ ಪ್ರಕೃತಿಗಳು, ಪ್ರಕೃತಿ ಅಂದರೆ ಇಲ್ಲಿ ಸ್ವಭಾವ ಅಂತರ್ಥ, ಸಾತ್ವಿಕ, ರಾಜಸ ಹಾಗೂ ತಾಮಸವಾದಂತಹ ಏನು ಅವರವರ ಸ್ವಭಾವ ಇದೆ, ಆ ಸ್ವಭಾವಕ್ಕನುಗುಣವಾಗಿ ಅವರವರ ಬುದ್ಧಿಗಳಲ್ಲಿಯೂ ಭೇದ ಬರ್ತದೆ. ಯಥಾ ಯಾಭಿರ್ಭೂತಾನಿ ಭಿದ್ಯಂತೆ ಭೂತಾನಾಂ ಮತಯಸ್ಥಥ, ಜೀವರಾಶಿಗಳಲ್ಲಿ ಪ್ರಭೇದ, ಅವರ ಬುದ್ಧಿಗಳಲ್ಲಿ ವೈವಿಧ್ಯ, ಇದೆಲ್ಲದಕ್ಕೂ ಅವರವರ ಸ್ವಭಾವವೇ ಕಾರಣ. ಆ ಸ್ವಭಾವಗಳ ಕಾರ್ಯವನ್ನ ಅಥವಾ ಆ ಸ್ವಭಾವಗಳಲ್ಲಿರುವ ಪ್ರಭೇದವನ್ನು ನಾವು ತಿಳಿಯುವುದು ಹೇಗೆ ಅಂದರೆ ರಜೋಗುಣ, ಸತ್ವಗುಣ, ತಮೋಗುಣಗಳಿಂದ. ಯಥಾ ಪ್ರಕೃತಿ ಸರ್ವೇಷಾಂ ಚಿತ್ರ ವಾಚಸ್ರವಂತಿ. ಹೌದು, ಅವರು ರಾಜಸರೇ ಇರಲಿ, ಸಾತ್ವಿಕರೇ ಇರಲಿ, ತಾಮಸರೇ ಇರಲಿ, ವೇದಂತೂ ಒಂದೇ ಇದೆಯಲ್ಲ. ಇಲ್ಲ, ನೀವು ಯಥಾರ್ಥ ಜ್ಞಾನನೇ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ? ಅದಕ್ಕೆ ಉತ್ತರ ಕೊಡ್ತಾರೆ. ಇಲ್ಲಿ ಸರ್ವೇಷಾಂ ಅನ್ನುವುದಕ್ಕೆ ಸರ್ವಾನ್ ಪ್ರತಿ ದ್ವಿತೀಯಾರ್ಥೆ ಷಷ್ಠಿ. ಯಥಾ ಪ್ರಕೃತಿ ಸರ್ವಾನ್ ಪ್ರತಿ ಚಿತ್ರ ವಾಚಸ್ರವಂತಿ. ವೇದಗಳು ಹೀಗಿವೆ, ಬಹಳ ವಿಚಿತ್ರವಾಗಿವೆ ಅವು. ಯಾರ್ಯಾರ ಸ್ವಭಾವ ಹೇಗಿದೆ ಅವರವರಿಗೆ ಹಾಗಾಗಿ ಅರ್ಥವನ್ನು ಹೇಳ್ತಾ ಹೋಗ್ತದೆ ವೇದ. ಅವರು ಸಾತ್ವಿಕರಾದರೆ ಯಥಾರ್ಥವಾದಂತಹ ಸತ್ಯವಾದ ತತ್ವವನ್ನೇ ಅವರಿಗೆ ತಿಳಿಸ್ತದೆ. ಅದೇ ವೇದವನ್ನ ರಾಜಸರು ಓದಿದರೆ ಅವರಿಗೆ ಮಿಶ್ರಜ್ಞಾನವೇ ಬರ್ತದೆ. ಅದೇ ವೇದಗಳನ್ನೇ ತಾಮಸರು ಓದಿದರೆ ಮಿಥ್ಯಾಜ್ಞಾನ ಬರ್ತದೆ. ಅಂತಹ ಒಂದು ವಿಚಿತ್ರವಾದ ಶಕ್ತಿಯನ್ನ ವೇದಗಳಲ್ಲಿ ದೇವರು ಇಟ್ಟಿದ್ದಾನೆ. ಆ ರೀತಿಯಾಗಿಯೇ ಅನಾದಿ ಕಾಲದಿಂದ ವೇದಗಳ ವ್ಯವಸ್ಥೆಯೇ ಆಗಿದೆ. ಇತಿಹಾಸ ಪುರಾಣಗಳು ಹಾಗೆ ಇವೆ, ತತ್ರಾಪಿ ವಿಶೇಷವಾಗಿ ವೇದಗಳು. ಕೆಲವು ಫೋಟೋಗಳು ಇರ್ತದಲ್ಲ, ಹೀಗೆ ಹಿಡಿದ್ರೆ ಒಂಥರ ಕಾಣಿಸ್ತದೆ, ಹೀಗೆ ಹಿಡಿದ್ರೆ ಇನ್ನೊಂದು ಥರ ಕಾಣಿಸ್ತದೆ, ಹೀಗೆ ಹಿಡಿದ್ರೆ ಇನ್ನೊಂದು ಥರ ಕಾಣಿಸ್ತದೆ. ಕೃಷ್ಣನೂ ಕಾಣಿಸ್ತಾನೆ, ಕ್ರಿಸ್ತನೂ ಕಾಣಿಸ್ತಾನೆ, ಮತ್ತೊಬ್ಬರು ಕಾಣಿಸ್ಬೋದು, ಏನಾದರೂ ಕಾಣಿಸ್ಬೋದು. ಎಲ್ಲ ಹೊರಗೆ ಮಾರಾಟ ಮಾಡ್ತಾರಲ್ಲ. ಸತ್ವಗುಣ, ರಜೋಗುಣ, ತಮೋಗುಣ. ಯಾಭಿರ್ಭೂತಾನಿ ಭಿದ್ಯಂತೆ ಭೂತಾನಾಂ ಮತಯಸ್ತಥಾ ಯಥಾ ಪ್ರಕೃತಿ ಸರ್ವೇಷಾಂ ಚಿತ್ರಾವಾಚಸ್ರವಂತಿ. ಏವಂ ಪ್ರಕೃತಿ ವೈಚಿತ್ರ್ಯಾದ್ ಭಿದ್ಯಂತೆ ಮತಯೋ ನೃಣಾಂ ಪಾರಂಪರ್ಯೇಣ ಕೇಷಾಂಚಿತ್ ಪಾಖಂಡ ಮತಯೋಪರೇ. ಅವರವರಿಗೆ ವಿಚಿತ್ರವಾದ ರೀತಿಯಲ್ಲಿ ವೇದಗಳು ಬೋಧನೆ ಮಾಡಿದರೆ ಅದಕ್ಕನುಗುಣವಾಗಿ ಅವರ ಮತಿಗಳಲ್ಲಿ ಸಹಜವಾಗಿ ವ್ಯತ್ಯಾಸ ಬಂದೇ ಬರ್ತದೆ. ಇನ್ನು ಕೆಲವರಿಗೆ ಅಂದರೆ ಅದರಲ್ಲಿಯೇ ಕೆಲವರಿಗೆ ಸಾತ್ವಿಕರಿಗೆ ಮಾತ್ರ ಪಾರಂಪರ್ಯೇಣ ಕೇಷಾಂಚಿತ, ಪರಂಪರೆಗೆ ಅನುಗುಣವಾಗಿ ಟೀಕಾಕೃತ್ಪಾದರು ಬರ್ತಾರೆ. ವಿಚ್ಛಿನ್ನ ಗುರು ಪರಂಪರ ಗುರು ಸಂಪ್ರದಾಯ ವಿಕಲಾಹ ಅಂತ ಸುಧಾದಲ್ಲಿ
ಆನಂದಮಯ ಅಧಿಕರಣದಲ್ಲಿ ಗುರು ಸಂಪ್ರದಾಯ ವಿಕಲಾಹ ವೇದಂ ಛಿಂದಂತಿ ಅಂತ ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಟೀಕಾಕೃತ್ಪಾದರಂತಾರೆ. ಪಾರಂಪರ್ಯ ಇಲ್ಲ, ಗುರು ಸಂಪ್ರದಾಯ ಇಲ್ಲ, ಏನೋ ತಮ್ಮ ಬುದ್ಧಿಗೆ ಪಾಂಡಿತ್ಯಕ್ಕೆ ಅನುಗುಣವಾಗಿ ವೇದಗಳಿಗೆ ಮನಸ್ಸಿಗೆ ಬಂದ ಹಾಗೆ ಅರ್ಥ ಹೇಳಿ ವೇದವನ್ನ ಕತ್ತರಿಸಿ ಹಾಳು ಮಾಡಿ ಹಾಕಿದ್ದಾರೆ ಅಂತ ಆಕ್ರೋಶ ಮಾಡಿಕೊಳ್ತಾರೆ ಟೀಕಾಕೃತ್ಪಾದರು. ಗುರು ಸಂಪ್ರದಾಯ ವಿಕಲಾಹ ವೇದಂ ಛಿಂದಂತಿ ಅಂತ. ಹಾಗಾಗತ್ತೆ. ಕೆಲವರಿಗೆ ಮಾತ್ರ ಪಾರಂಪರ್ಯೇಣ ಕೇಶಾಂಚಿತ ಸರಿಯಾಗಿ ಜ್ಞಾನ ಬರ್ತದೆ ಪರಂಪರೆಗೆ ಅನುಗುಣವಾಗಿ. ಪಾಖಂಡ ಮತಯೋಪರೇ, ಇನ್ನುಳಿದವರು ವೇದ ವಿರುದ್ಧವಾದದ್ದನ್ನೇ ವೇದಗಳಿಗೆ ಅರ್ಥ ಅಂತ ಹೇಳಿ ತಾವೂ ತಪ್ಪು ತಿಳಿದು ಇನ್ನೊಬ್ಬರಿಗೂ ಅಡ್ಡದಾರಿಗೆ ಕರೆದುಕೊಂಡು ಹೋಗ್ತಾರೆ. ಎಲ್ಲರನ್ನೂ ರಕ್ಷಣೆ ಮಾಡುವಂತಹ ಉದ್ಧಾರ ಮಾಡುವುದಕ್ಕೆ ಇರುವ ವೇದ, ಆದರೆ ಅದನ್ನೂ ಖಂಡನೆ ಮಾಡಿ ಅದರ ನಿಜವಾದ ಅಭಿಪ್ರಾಯವನ್ನ ತಾವೂ ತಿಳಿಯದೆ ಇನ್ನೊಬ್ಬರಿಗೂ ತಿಳಿಸದೆ ಪಾಖಂಡಿಗಳು ಅಂತ ಅನಿಸಿಕೊಂಡು ಅವರು ಹಾಳಾಗಿ ಹೋಗ್ತಾರೆ. ಷಂಡರು ಅಂತ ಕೆಲವರು. ಅಂದ್ರೆ ಪಾಪ ಅಂತ ಅರ್ಥ. ಆವಾಗ ಪಾಪಗಳ ಷಂಡ ಚಿಹ್ನ ಉಳ್ಳವರು ಷಂಡರು. ರಕ್ಷಕವಾದ ವೇದ ಹಾಗೂ ಭಗವಂತ ಇವರ ಬಗ್ಗೆ ಖಂಡನೆಯನ್ನು ಮಾಡುವವರು ಪಾಖಂಡಿಗಳು. ಅಂತಹ ಮತಿಗಳುಳ್ಳವರಾಗಿ ಅವರು ಹಾಳಾಗಿ ಹೋಗ್ತಾರೆ. ಅನೇನ ಪಾರಂಪರ್ಯೇಣ ಕೇಶಾಂಚಿದೇವ ದೇವಾನಾಂ ಮತಾನಿ ಪ್ರಮಾಣತೆಯ ಗೃಹೀತಾನಿ. ಮತಾನಿ ಪ್ರಮಾಣತೆಯ ಗೃಹೀತಾನಿ ಅಂತ ಶೇಷವನ್ನು ಇಟ್ಟುಕೊಳ್ಬೇಕು ತಾತ್ಪರ್ಯದಲ್ಲಿ ಅಂತ ಶ್ರೀನಿವಾಸ ತೀರ್ಥರು ಹೇಳ್ತಾರೆ. ಈ ಪಾರಂಪರ್ಯದಿಂದ ನಾನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು, ಮನುವಿಗೆ ಉಪದೇಶ ಮಾಡಿದ್ದು, ಈ ಕ್ರಮದಲ್ಲಿ ಏನೊಂದು ನಿಜವಾದ ತತ್ವಗಳನ್ನು ನಾನು ತಿಳಿಸಿದ್ದೇನೆ. ಈ ಪಾರಂಪರ್ಯದಿಂದ ಕೆಲವೇ ದೇವತೆಗಳ ಮತಗಳೇನಿವೆ ಅವುಗಳನ್ನು ಮಾತ್ರ ಪ್ರಮಾಣ ಅಂತ ನೀವು ಗ್ರಹಣ ಮಾಡಿ. ಇನ್ನುಳಿದವರು ಪಾಖಂಡರು, ಅವರ ಮತಗಳನ್ನು ಪ್ರಮಾಣತೆಯ ಸ್ವೀಕಾರ ಮಾಡಬೇಡಿ ಅಂತ ಕೃಷ್ಣನ ನಿರ್ಣಯ. ಪ್ರಶ್ನೆ ಕೇಳಿದ್ದ ಉದ್ಧವ, ವಿಕಲ್ಪನೋ ಹೇಗೆ ಅಂತ. ವಿಕಲ್ಪ ಅಲ್ಲ, ಏನಲ್ಲ. ಪಾರಂಪರ್ಯದಿಂದ ತಿಳಿದು ಬಂದದ್ದೇನುಂಟೋ ಭಕ್ತಿಯೇ ಮೋಕ್ಷ ಸಾಧನ ಅಂತನ್ನುವುದೇ ವೇದದ ನಿಜವಾದ ರಹಸ್ಯ. ಅದು ದೇವತೆಗಳು ತಿಳಿದಿದ್ದಾರೆ, ಅದನ್ನೇ ಇನ್ನು ಸ್ವೀಕಾರ ಮಾಡು. ಇನ್ನುಳಿದವರು ತಲೆಗೆ ಬಂದಂತೆ ಹೇಳ್ತಾರೆ, ಭಕ್ತಿ ಬೇಕಾಗಿಲ್ಲ, ಏನಿಲ್ಲ, ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಿದರೆ ಸಾಕು ಇತ್ಯಾದಿಯಾಗಿ ಏನೇನೋ ಹೇಳಬಹುದು. ಭಕ್ತಿ ಇಲ್ಲದ ಬೇರೆ ಬೇರೆ ಸಾಧನಗಳನ್ನ ಹೇಳಬಹುದು. ಅವುಗಳನ್ನ ಪಾಖಂಡ ಮತಿಗಳು ಹೇಳಿದ್ದಾರೆ ಅಂತ ತಿಳಿದು ದೂರ ಸರಿಸು, ಅದನ್ನು ಸ್ವೀಕಾರ ಮಾಡಬೇಡ. ಮನ್ಮಾಯಾಮೋಹಿತ ಧಿಯ ಪುರುಷಾ ಪುರುಷರಷಭ ಶ್ರೇಯೋವದಯ ಪದಂತ್ಯನೇಕಾಂತಂ ಯಥಾ ಕರ್ಮ ಯಥಾ ರುಚಿ. ಸತ್ವಗುಣ ರಜೋಗುಣ ತಮೋಗುಣಗಳು ನಿಮಿತ್ತ ಮಾತ್ರ, ಅದಕ್ಕೂ ಪ್ರಧಾನವಾದ ಕಾರಣ ನನ್ನ ಇಚ್ಛೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಬುದ್ಧಿ ಬರುವುದಕ್ಕೆ ಕಾರಣ ಪ್ರಧಾನವಾಗಿ ನನ್ನ ಇಚ್ಛೆ. ನಾನು ಅದನ್ನು ನಿಮಿತ್ತ ಮಾಡ್ತೇನೆ. ನನ್ನ ಇಚ್ಛೆಯನ್ನು ತಿಳಿದ ನನ್ನ ಅಧೀನಳಾದ ದುರ್ಗಾದೇವಿ, ಆ ದುರ್ಗಾದೇವಿಗೆ ಅಧೀನವಾಗಿ ಈ ಸತ್ವರಜಸ್ತಮೋ ಗುಣಗಳು, ಅವುಗಳಿಂದಾಗಿ ಬುದ್ಧಿಭೇದ. ಮನ್ಮಾಯಾ ಮೋಹಿತ ಧಿಯ, ನನ್ನ ಇಚ್ಛೆಯಿಂದ ಇವರಿಗೆಲ್ಲ ಮೋಹ ಬಂದು ಹೋಗ್ತದೆ ಪಾಖಂಡ ಮತಿಗಳಿಗೆ. ನನ್ನ ಅಧೀನಳಾದ ದುರ್ಗಾದೇವಿಯೂ ಆ ಕೆಲಸವನ್ನು ಮಾಡ್ತಾಳೆ. ಅವರಿಗೆ ಎಷ್ಟು ವೇದಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿದರು, ಭಾಷ್ಯಗಳನ್ನು ಇಟ್ಟುಕೊಂಡ್ರು, ಅವರಿಗೆ ಯಥಾರ್ಥ ಜ್ಞಾನ ಹುಟ್ಟೋದೇ ಇಲ್ಲ. ಅಷ್ಟು ವ್ಯವಸ್ಥೆಯನ್ನ ದುರ್ಗಾದೇವಿ ಮಾಡ್ತಾಳೆ. ಅದಕ್ಕೆ ಅವಳಿಗೆ ದುರ್ಗಾ ಅಂತ ಹೆಸರು. ಆ ಭಗವತ್ ತತ್ವವನ್ನ ದುರ್ಗದಲ್ಲಿ ಇಟ್ಟಿರ್ತಾಳೆ, ಯಾರಿಗೂ ಸಿಗದೇ ಇರೋ ಹಾಗೆ ಭದ್ರವಾದ ಕೋಟೆ ಗೋಡೆಯಲ್ಲಿ ಇಟ್ಟು ಯಾರಿಗೂ ಅದು ತಿಳಿಯದೇ ಇದ್ದ ಹಾಗೆ ಮಾಡುವ ಭಗವತ್ ತತ್ವವನ್ನ ದುರ್ಗದೊಳಗಿಡುವ ವ್ಯವಸ್ಥೆಯನ್ನ ಮಾಡುವವಳು ದುರ್ಗೆ. ಅವಳು ಆ ಕಾರ್ಯವನ್ನ ಮಾಡ್ತಾಳೆ. ಹೀಗಾಗಿ ಅವರವರ ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ಅವರಿಗೆ ಏನ್ ತೋರ್ತದೋ, ರುಚಿ ಯಾವುದು ಅನಿಸ್ತದ, ಅದನ್ನೇ ಅವರು ಹೇಳ್ತಾ ಹೋಗ್ತಾರೆ. ಏನ್ ಹೇಳ್ತಾರೆ? ಧರ್ಮವೇ ಮೋಕ್ಷ ಸಾಧನ ಅಂತ ಕೆಲವರಂತಾರೆ. ಕೀರ್ತಿ, ಜೀವನದಲ್ಲಿ ಜಗತ್ತಿನೊಳಗೆ ಕೀರ್ತಿಯನ್ನ ಸಂಪಾದನೆ ಮಾಡಬೇಕಪ್ಪ, ಉತ್ತಮ ಕೀರ್ತಿವಂತರಾದರೆ ಅವರಿಗೆ ಸದ್ಗತಿ ಆಗ್ತದೆ, ಮೋಕ್ಷವಾಗ್ತದೆ ಅಂತ ಕೆಲವರು ಹೇಳ್ತಾರೆ. ಕಾಮ, ಸತ್ಯ ಮಾತನಾಡಬೇಕು, ಯಥೇಚ್ಛವಾಗಿ ಕಾಮೋಪಭೋಗ ಮಾಡಿದರೆ ಸಾಕು, ಅದರಿಂದಲೇ ಸದ್ಗತಿ ಅಂತ ಹೇಳುವವರಿದ್ದಾರೆ. ಸತ್ಯದಿಂದ ಕಾಮೋಪಭೋಗ ಮಾಡಬಾರದು, ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅಂತ ಹೇಳುವವರು ಕೆಲವರು, ಮನೋನಿಗ್ರಹ ಮಾಡಬೇಕು ಅಂತ ಕೆಲವರು, ಹಣದಿಂದ, ಅಧಿಕಾರ ಐಶ್ವರ್ಯದಿಂದ ಅಥವಾ ತ್ಯಾಗ ಅಭಿಮಾನವನ್ನು ಬಿಟ್ಬಿಡೋದು ಎಲ್ಲರ ಮೇಲೆ, ಅಷ್ಟರಿಂದಲೇ ಮೋಕ್ಷವಾಗ್ತದೆ ಅಂತ, ಅಥವಾ ಭೋಜನ ಆಹಾರದಲ್ಲಿ ನಿಯಮನ ಮಾಡೋದು, ಬರೀ ನೀರು ಕುಡಿದಿರೋದು, ಬರೀ ಗಾಳಿಯನ್ನು ಸೇವನೆ ಮಾಡೋದು, ಗಡ್ಡೆಗೆಣಸು ತಿಂದಿರೋದು, ಹೀಗೆ ಭೋಜನದಲ್ಲಿ ನಿಯಂತ್ರಣ ಮಾಡೋದರಿಂದ ಮೋಕ್ಷವಾಗ್ತದೆ ಅಂತ ಕೆಲವರು.
ಅದು ಯಾವುದರಿಂದಲೂ ಆಗೋದಿಲ್ಲ ಅಂತಾನೆ ದೇವರು. ಇದೆಲ್ಲವೂ ಬೇಕು ಭಕ್ತಿಗಾಗಿ. ಭಕ್ತಿ ಇಲ್ಲದೆ ಬರೀ ಇಷ್ಟರಿಂದಲೇ ಆಗೋದಿಲ್ಲ ಅಂತ ತಾತ್ಪರ್ಯ. ಇದರೊಳಗೆ ಯಾವುದೂ ಕೆಟ್ಟದಿಲ್ಲ. ಕೇಚಿದ್ ಯಜ್ಞಂ, ಯಜ್ಞವೇ ಮೋಕ್ಷ ಸಾಧನ ಅಂತ ಕೆಲವರು, ತಪಸ್ಸು ಅಂತ ಕೆಲವರು, ದಾನ ಅಂತ ಕೆಲವರು, ನಾನಾ ವಿಧವಾದ ಚಾತುರ್ಮಾಸ್ಯಾದಿ ವ್ರತಗಳು, ವಿಷ್ಣು ಪಂಚಕಾದಿಗಳು, ಹೀಗೆ ವ್ರತಗಳು, ತಪಸ್ಸು, ಶೌಚ ಮೊದಲಾದ ನಿಯಮಗಳು, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮೊದಲಾದ ಯಮಗಳು, ಹೀಗೆ ಇವುಗಳನ್ನೆಲ್ಲ ಮೋಕ್ಷ ಸಾಧನ ಅಂತ ಹೇಳ್ತಾರೆ. ಆದ್ಯಂತವಂತ ಏ ವೈಷಾಂ ಲೋಕಾಃ ಕರ್ಮ ವಿನಿರ್ಮಿತಾ. ಆದ್ರೆ ನಾನು ಹೇಳ್ತೇನೆ ಕೇಳು ಉದ್ಧವ, ಈ ಎಲ್ಲ ಸಾಧನೆಗಳನ್ನು ಮಾಡಿದರೆ ಸದ್ಗತಿ ಆಗತ್ತೆ, ಆದರೆ ಅದು ಶಾಶ್ವತ ಸದ್ಗತಿ ಅಲ್ಲ, ಆದ್ಯಂತವಂತಹ ಸ್ವರ್ಗಾದಿಗಳಾಗತ್ತೆ. ಈ ಮನುಷ್ಯ ಲೋಕದಲ್ಲಿಯೇ ಮಹಾಸುಖಿಯಾಗಿ ವೈಭವದಿಂದ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಭೋಗವನ್ನು ಅನುಭವಿಸಬಹುದು, ಅಥವಾ ಪರಲೋಕದಲ್ಲಿ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಬಹುದು. ಏನಾದರೂ ಅದು ಸ್ಥಿರ ಅಲ್ಲ, ಶಾಶ್ವತ ಅಲ್ಲ. ಕರ್ಮ ವಿನಿರ್ಮಿತವಾದ ಲೋಕಗಳೆಲ್ಲ ಆದಿ ಅಂತ ಇದ್ದದ್ದು. ದುಃಖೋದರ್ಕಾ ತಮೋನಿಷ್ಠಾ ಕ್ಷುದ್ರಾನಂದಾ ಶುಚಾರ್ಪಿತಾ. ಅದರಲ್ಲಿಯೂ ಇನ್ನು ಕೆಲವರಿಗೆ ದುಃಖೋದರ್ಕಾ ತಮೋನಿಷ್ಠಾ, ವಿಶೇಷವಾಗಿ ದುಃಖವೇ ಆಗತ್ತೆ, ತಮಸ್ಸು. ಅಲ್ಲಿ ಅವರಿಗೆ ಪ್ರಾರಂಭದೊಳಗೆ ಅಲ್ಪ ಆನಂದ ಆದರೂ ಶುಚಾರ್ಪಿತಾ, ಕೊನೆಗೆ ದುಃಖವೇ ಅವರಿಗೆ ವಿಶೇಷವಾಗಿ ಆಗ್ತದೆ, ಶೋಕವಾಗ್ತದೆ ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ. ಇದನ್ನು ಓದಿದ ಕ್ಷಣಕ್ಕೆ ನಮಗೆ ಬರುವ ಪ್ರಶ್ನೆ ಏನು? ಅಲ್ಲ, ಧರ್ಮ, ಯಜ್ಞ, ಯಾಗ, ದಾನ, ಐಶ್ವರ್ಯ, ವ್ರತ, ನಿಯಮ, ಯಮ ಇವುಗಳನ್ನೆಲ್ಲ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ, ಶಾಸ್ತ್ರದಲ್ಲಿ ಪರಂಪರೆಯಿಂದ ಹೇಳ್ತಾ ಬಂದದ್ದು. ಇವುಗಳನ್ನು ಮಾಡಿದರೆ ನಮಗೆ ಸ್ಥಿರವಾದ ಲೋಕ ಸಿಗೋದಿಲ್ಲ, ಅಲ್ಪವಾದ ಆನಂದ ಇರ್ತದೆ, ಕೊನೆಗೆ ದುಃಖವೇ ತಮಸ್ಸೆ ಆಗ್ತದೆ ಅಂತ ಹೇಳಿಬಿಟ್ಟ ಕೃಷ್ಣ. ಹಾಗಾದರೆ ವ್ರತ, ನಿಯಮ, ಉಪವಾಸಾದಿಗಳನ್ನು ನಾವು ಮಾಡಬಾರದೆ? ಯಜ್ಞಯಾಗಾದಿಗಳನ್ನು ಮಾಡಬಾರದೆ? ಇಂದ್ರಿಯ ನಿಗ್ರಹ, ಮನೋನಿಗ್ರಹಾದಿಗಳನ್ನು ಮಾಡಬಾರದೆ ಹೇಗೆ? ಅಥವಾ ಐಶ್ವರ್ಯ, ಅಧಿಕಾರ, ಸಂಪತ್ತು ಇವುಗಳನ್ನು ಪಡೆದ ಜನಕ ಮಹಾರಾಜಾದಿಗಳು, ಪ್ರಿಯವ್ರತಾದಿಗಳು ಇವರೆಲ್ಲ ಹಾಗಾದ್ರೆ ತಮಸ್ಸಿಗೆ ಹೋಗ್ತಾರೆಯೇ ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯರ ತಾತ್ಪರ್ಯ, ಮದ್ಭಕ್ತಿವರ್ಜಿತಂ ಶ್ರೇಯೋ ಯೇ ಮನ್ಯಂತೆ ದುರಾಶಯಾ ತೇಷಾಮಂತೆ ತಮೋಘೋರಂ ಅನಂತಂ ಪ್ರಾಪ್ಯತೆ ಧ್ರುವಂ ಇತಿ ಮಾನ್ಯ ಸಂಹಿತಾಯಾಮ್. ಶ್ರೇಯಸ್ಸಾಧನಗಳು ಇವುಗಳೆಲ್ಲವೂ ಹೌದು, ಆದರೆ ಭಕ್ತಿ ದ್ವಾರ. ಭಕ್ತಿ ಇಲ್ಲದೆ ಕೇವಲ ಧರ್ಮ, ಕೇವಲ ದಾನ, ಕೇವಲ ತಪಸ್ಸು ಇತ್ಯಾದಿಗಳೇನು ಇವೆ, ಇವುಗಳನ್ನ ಶ್ರೇಯಸ್ಸಾಧನ ಅಂತ ಯಾರು ಭಾವಿಸ್ತಾರೋ ಅಂಥವರು ಮಾಡಿದ ಧರ್ಮಾದಿಗಳಿಗೆ ಅಲ್ಪವಾದ ಸುಖವನ್ನ ಅನುಭವಿಸಿ ಕೊನೆಗೆ ದುಃಖವನ್ನೇ ಅನುಭವಿಸ್ತಾರೆ, ತಮಸ್ಸನ್ನೇ ಹೊಂದುತ್ತಾರೆ. ಎಷ್ಟು ವಿಚಿತ್ರ ಇದೆ, ಗಮನ ಕೊಡಿ. ಅಲ್ಪ ಸ್ವಲ್ಪ ಶಿಕ್ಷೆ ಇಲ್ಲ. ಭಕ್ತಿ ಇಲ್ಲದೆ ಕೇವಲ ಉಳಿದ ಸಾಧನೆಗಳನ್ನು ಮಾತ್ರ ಮಾಡಿದರೆ ತಮಸ್ಸೆ ಆಗ್ತದೆ ಅಂತ ಹೇಳ್ತಾರೆ. ತೇಷಾಂ ಅಂತೆ ತಮೋಘೋರಂ, ಅಂತೆ ಎನ್ನುವುದಕ್ಕೆ ದ್ವೇಷ ಪರಿಪಾಕ ದಶಾಯಾಮ್ ಅಂತ ತಾಮ್ರಪರ್ಣಿಯಾಚಾರ್ಯರು ಹೇಳ್ತಾರೆ. ದ್ವೇಷದ ಪರಿಪಾಕ ಆದಾಗ, ಅಲ್ಪ ಸ್ವಲ್ಪ ದ್ವೇಷ ಇದ್ರೆ ಬೇಗ ತಮಸ್ಸು ಕೊಡೋದಿಲ್ಲ ದೇವರು, ಇನ್ನಷ್ಟು ದ್ವೇಷ ಮಾಡಲಿ ಅಂತ ಅವರನ್ನು ಬಿಡ್ತಾನೆ. ಅಂತೆ ದ್ವೇಷದ ಪರಿಪಾಕವಾದಾಗ, ಹೇಗೆ ಅಪರೋಕ್ಷ ಜ್ಞಾನವಾದಾಗ ಸಜ್ಜನರಿಗೆ ಮೋಕ್ಷವೋ, ಹಾಗೆ ದ್ವೇಷದ ಪರಿಪಾಕ ಆದಾಗ, ವಿಷ್ಣು ದ್ವೇಷದ ಪರಿಪಾಕ ಆದಾಗ ಅಯೋಗ್ಯರಿಗೆ ತಮಸ್ಸಾಗ್ತದೆ. ಇತಿ ಧ್ರುವಂ ಮಾನ್ಯ ಸಂಹಿತಾಯಾಮ್. ಶ್ರೀನಿವಾಸ ತೀರ್ಥರು ಅಂತೆ ಅಂತನ್ನುವುದಕ್ಕೆ ಹೀಗೆ ಅಭಿಪ್ರಾಯವನ್ನು ಬರೀತಾರೆ. ಆದೌ ತದ್ಧರ್ಮ ಫಲಂ ಕಿಂಚಿದ್ ಅನುಭೂಯ. ಈ ಯಜ್ಞಯಾಗಾದಿಗಳ ಫಲವನ್ನ ಮೊದಲಿಗೆ ಸ್ವಲ್ಪ ಅನುಭವಿಸ್ತಾನೆ, ಆದರೆ ಪಶ್ಚಾತ್ ತಮಃ ಪ್ರಾಪ್ಯತೆ, ಕೊನೆಗೆ ಅಂದರೆ ಅವರ ಅಭಿಪ್ರಾಯವೂ ಇದೆ, ದ್ವೇಷ ಪರಿಪಾಕ ದಶಾದಲ್ಲಿ ತಮಸ್ಸನ್ನು ಹೊಂದುತ್ತಾನೆ. ಹಾಗಾದರೆ ಭಕ್ತಿಶೂನ್ಯ ಧರ್ಮಾದಿಭಿ ಆದ್ಯಂತವಲ್ಲೋಕೆ ಕ್ಷುದ್ರಾನಂದಂ ಅನುಭೂಯ. ಭಕ್ತಿ ಇಲ್ಲದೆ ಸಾಮಾನ್ಯ ಶ್ರದ್ಧೆಯಿಂದ ಮಾಡಿರುವಂತಹ ಏನು ಈ ಯಜ್ಞಯಾಗಾದಿ ಕರ್ಮಗಳಿವೆ, ಇವುಗಳಿಂದ ಕ್ಷುದ್ರವಾದ ಆನಂದವನ್ನ ಕೆಲವು ಲೋಕಗಳಲ್ಲಿ ಅನುಭವಿಸ್ತಾನೆ. ಅದು ಅಲ್ಪ ಕಾಲದವರೆಗೆ ಅನುಭವಿಸಿ ಇನ್ನೊಂದು ಸ್ವಲ್ಪ ಪುಣ್ಯ ಉಳಿದಿರುತ್ತದೆ, ಅದರಿಂದ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಬರ್ತಾನೆ, ಅಲ್ಲಿಯೂ ರಾಜನಾಗ್ತಾನೆ. ಎಂಥ ರಾಜನಾಗ್ತಾನೆ? ಮ್ಲೇಚ್ಛಾದಿ ರಾಜಾನೋ ಭೂತ್ವ, ಮ್ಲೇಚ್ಛ ದೇಶಾದಿಗಳಲ್ಲಿ ರಾಜನಾಗಿ ಶ್ರೀಮಂತನಾಗಿ ಅಲ್ಲಿ ಭೋಗವನ್ನು ಅನುಭವಿಸ್ತಾನೆ. ಅದಾದ ಮೇಲೆ ಅವನ ಸ್ವರೂಪ ಯೋಗ್ಯತೆಗೆ ತಕ್ಕ ಹಾಗೆ ದೇವರು ಭಕ್ತಿ ಇಲ್ಲದೇ ಇದ್ದುದರಿಂದ ಅವನಿಂದ ತಾನೇ ಬೇಕು ಅಂತ ಬುದ್ಧಿಪೂರ್ವಕವಾಗಿ ದುರ್ಗಾದೇವಿಯನ್ನ ಪ್ರಚೋದಿಸಿ
ಅವನಿಂದ ಪಾಪಕರ್ಮಗಳನ್ನು ಮಾಡಿಸ್ತಾನಂತೆ. ಬ್ರಹ್ಮಹತ್ಯ, ಗೋಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯಾದಿ ಪಾಪಗಳನ್ನ ಅವನಿಂದ ಮಾಡಿಸಿ, ವಿಷ್ಣುದ್ವೇಷಾದಿಗಳನ್ನೂ ಮಾಡಿಸಿ, ಅದು ಪರಿಪಕ್ವ ಆದಾಗ ದುಃಖೋದರ್ಕಾಹ ತಮೋನಿಷ್ಠಾಹ ಶುಚಾರ್ಪಿತಾಶ್ಚ ಭವಂತಿ. ಅತಿಯಾದ ದುಃಖವನ್ನು ಅನುಭವಿಸ್ತಾ ಅವರು ಆ ದುಃಖದಿಂದಾಗಿ ಒದ್ದಾಡ್ತಾ ತಮಸ್ಸಿನಲ್ಲಿ ಇರ್ತಾರೆ ಎಂಬುದಾಗಿ ಭಕ್ತಿರಹಿತ ಕೇವಲ ಧರ್ಮಾದ್ಯನುಷ್ಠಾತೃ ಪುರುಷ ವಿಶೇಷ ಪರತಯ ದುಃಖೋದರ್ಥ ಇತ್ಯರ್ಥೋ ಯೋಜ್ಯ. ಭಕ್ತಿ ಏನೂ ಇಲ್ಲದೆ ಯಾರು ಧರ್ಮಾದಿಗಳನ್ನು ಅನುಷ್ಠಾನ ಮಾಡುತ್ತಾರೋ ಅಂಥವರಿಗೆ ಇದನ್ನು ಹೇಳಿದ್ದು ತಮಸ್ಸಾಗ್ತದೆ ಇತ್ಯಾದಿಯಾಗಿ ಎಂಬುದಾಗಿ ತಿಳಿಸಿಕೊಡ್ತಾರೆ. ಸ್ವಲ್ಪ ಭಕ್ತಿ ಇರುತ್ತದೆ, ವಿಶೇಷ ಭಕ್ತಿ ಇರೋದಿಲ್ಲ. ಅವರು ಕ್ಷುದ್ರಾನಂದವನ್ನ ಲೋಕಗಳಲ್ಲಿ ಅನುಭವಿಸಿ ಮ್ಲೇಚ್ಛಾದಿರಾಜರಾಗಿ ಹುಟ್ಟಿ ಸ್ವರೂಪಕ್ಕನುಗುಣವಾಗಿ ಆಮೇಲೆ ದ್ವೇಷವನ್ನೇ ಮಾಡ್ತಾ ಬ್ರಹ್ಮಹತ್ಯಾದಿಗಳನ್ನು ಮಾಡ್ತಾ ತಮಸ್ಸಿಗೆ ಹೋಗ್ತಾರೆ. ಭಕ್ತಿ ಏನೂ ಇಲ್ಲದೆ ದ್ವೇಷವನ್ನೇ ಮಾಡ್ತಾ ಇದ್ದವರಂತೂ ಅವರು ತಮಸ್ಸಿಗೆ ಹೊಗೆ ಹೋಗ್ತಾರೆ. ಅಂಥವರ ವಿವಕ್ಷೆಯಿಂದ ದುಃಖೋದರ್ಕಾಸ್ತಮೋನಿಷ್ಠಾ ಎಂಬುದಾಗಿ ಹೇಳಿದ್ದಾರೆ ಅಂತ ಶ್ರೀನಿವಾಸ ತೀರ್ಥರ ಅಭಿಪ್ರಾಯ. ಮಯ್ಯರ್ಪಿತಾತ್ಮಾನಃ ಸತ್ಯೇ ನಿರಪೇಕ್ಷಸ್ಯ ಸರ್ವತಃ ಮದಾತ್ಮಕಂ ಸುಖಂ ಯತ್ತತ್ ಕುತಸ್ಯಾದ್ವಿಷಯಾತ್ಮನಾಂ. ಸತ್ಯೇ ಮಯಿ, ಜ್ಞಾನಾನಂದ ಸ್ವರೂಪಿಯಾದಂತಹ ಅನಂತ ಸುಖಾನುಭವ ಸ್ವರೂಪನಾದ ನನ್ನಲ್ಲಿ ತಮ್ಮ ಮನಸ್ಸನ್ನ ಅರ್ಪಣೆ ಮಾಡಿದಂತಹ ನಿರಪೇಕ್ಷರಾದ ವ್ಯಕ್ತಿಗಳು ಯಾರೋ ಅಂತಹ ವ್ಯಕ್ತಿಗಳಿಗೆ ಏನು ಸುಖ ಆಗತ್ತೆ, ಆ ಸುಖ ವಿಷಯಗಳಲ್ಲಿ ಆಸಕ್ತರಾದವರಿಗೆ ಸರ್ವಥಾ ಆಗುವುದಕ್ಕೆ ಸಾಧ್ಯ ಇಲ್ಲ. ಇದು ನಿರ್ಣಯ. ಕೃಷ್ಣ ಹೇಳುತ್ತಾನೆ, ಸರ್ವತಃ ನಿರಪೇಕ್ಷಸ್ಸೆ, ಯಾವ ಇತರ ಭೋಗಗಳ ಅಪೇಕ್ಷೆ ಇಲ್ಲ. ಸತ್ಯೇಮಯಿ ಅರ್ಪಿತಾತ್ಮನಃ, ಸತ್ಯನಾಮಕನಾದ ನನ್ನಲ್ಲಿ ಪೂರ್ಣವಾದ ಆತ್ಮವನ್ನು ಇಟ್ಟವರು ಯಾರೋ, ಮನಸ್ಸನ್ನು ಇಟ್ಟವರು ಯಾರೋ ಅಂಥವರಿಗೆ ಮದಾತ್ಮಕಂ ಸುಖಂ ಯತ್, ನನ್ನ ಸ್ವಾಮಿಕವಾದಂತಹ ನಾನೇ ವಿಶೇಷವಾಗಿ ಅನುಗ್ರಹದಿಂದ ಕೊಡುವಂತಹ ಏನೊಂದು ಮೌಕ್ತವಾದ ಸುಖ ಇದೆ, ಮೋಕ್ಷದ ಸುಖ, ಅದು ವಿಷಯಾಸಕ್ತರಾದವರಿಗೆ ಹೇಗಿರ್ತದೆ? ಯಾರು ನೀವಾದರೂ ಕೊಡ್ತೀರಾ? ನೀವು ಎದುರಿಗೆ ಕುಳಿತಾಗ ಬೇಕಾದಷ್ಟು ಉಪಕಾರ ಮಾಡಿ, ಹೊಟ್ಟೆಗೆ ಬಟ್ಟೆಗೆ ಎಲ್ಲವನ್ನೂ ವ್ಯವಸ್ಥೆ ಮಾಡಿದಂತಹ ನಮ್ಮನ್ನೇ ಯಾವಾಗಲೂ ನೋಡಿಕೊಳ್ಳೋದೇ ನಿಮ್ಮ ಉದ್ದೇಶ, ಬೇರೆ ಕೆಲಸನೇ ಇಲ್ಲ. ಅಷ್ಟು ನಮ್ಮ ಮೇಲೆ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ಳುವಾಗ ಎದುರಿಗೆ ಕುಳಿತು ನಿಮ್ಮನ್ನು ನೋಡದೆ ಏನೇನೋ ಮಾಡ್ತಾ ಬೇರೆಯವರನ್ನೇ ಮಾತಾಡಿಸ್ತಾ ಬೇರೆ ಕೆಲಸನೇ ಮಾಡಿ ನಿಮಗೆ ಯಾವುದೇ ತರಹದ ಪ್ರೀತಿಯನ್ನ ಆದರ ಗೌರವಗಳನ್ನು ನಾವು ತೋರಿಸದೇ ಇದ್ರೆ ನೀವೇ ನಾಳೆಯಿಂದ ನಮಗೆ ಉಪಕಾರ ಮಾಡುವುದನ್ನು ನಿಲ್ಲಿಸ್ತೀರಿ. ಹೀಗಿರುವಾಗ ಭಗವಂತ ಅನಂತ ಉಪಕಾರಗಳನ್ನ ಅನಾದಿ ಕಾಲದಿಂದ ನಮಗೆ ಮಾಡ್ತಾ ಇದ್ದಾಗ ಆ ಭಗವಂತನ ಕಡೆಗೆ ಮುಖ ಮಾಡದೆ ವಿಷಯಾತ್ಮನ ನಾನಾ ವಿಧವಾದಂತಹ ವಿಷಯಗಳ ಭೋಗದಲ್ಲೇ ಆಸಕ್ತರಾಗಿ ಬೇರೆ ಕಡೆಗೆ ಮುಖ ಮಾಡಿಕೊಂಡು ಕುಳಿತರೆ ದೇವರು ನಮಗೆ ಯಾಕೆ ಮೋಕ್ಷದ ಸುಖವನ್ನು ಕೊಡ್ತಾನೆ? ಕೊಡೋದಿಲ್ಲ, ದುಃಖವನ್ನೇ ನೀಡುತ್ತಾನೆ. ಅಕಿಂಚನಸ್ಯ ದಾಂತಸ್ಯ ಶಾಂತಸ್ಯ ಸಮಚೇತಸಃ ಮಯಾ ಸಂತುಷ್ಟ ಮನಸಃ ಸರ್ವಾ ಸುಖಮಯಾದಿಶಃ. ಯಾವ ವ್ಯಕ್ತಿಗೆ ಅಕಿಂಚನಸ್ಯ ಭಗವಂತನ ಸೇವೆಗೆ ಉಪಯುಕ್ತವಾದಂತಹ ಧನ ಬಿಟ್ಟು ಇನ್ಯಾವ ತರಹದ ಧನವೂ ಇಲ್ಲ, ಭಗವತ್ ಭಕ್ತಿಗೆ ಭಗವದ್ ಅನುಗ್ರಹಕ್ಕೆ ಸಾಧನವಾದಂತಹ ಏನು ಜ್ಞಾನ ಭಕ್ತಿ ವೈರಾಗ್ಯಾದಿ ಧನಗಳಿವೆ ಅದೇ ಧನ, ವೈರಾಗ್ಯ ಭಾಗ್ಯ, ಅದನ್ನೇ ಧನವನ್ನಾಗಿ ಪಡೆದವರು. ಇನ್ಯಾವ ಲೌಕಿಕವಾದ ಧನದ ಅಪೇಕ್ಷೆ ಅವರಿಗಿಲ್ಲ. ದಾಂತಸ್ಯ ಶಾಂತಸ್ಯ, ಇಂದ್ರಿಯ ನಿಗ್ರಹ ಇದೆ, ಮನಸ್ಸು ಭಗವಂತನಲ್ಲಿಯೇ ಏಕಾಗ್ರವಾಗಿ ಪ್ರವಣವಾಗಿದೆ. ಸಮಚೇತಸಃ, ಎಲ್ಲ ಕಡೆಗಿರುವಂತಹ ಭಗವಂತನನ್ನ ಸಮಾನವಾಗಿ ಕಾಣುತ್ತಾರೆ. ಅಥವಾ ಸಜ್ಜನರನ್ನು ಸಜ್ಜನರು, ದುರ್ಜನರನ್ನ ದುರ್ಜನರು ಅಂತ ತಿಳಿತಾರೆ. ಉತ್ತಮರನ್ನ ಉತ್ತಮರು, ಮಧ್ಯಮರನ್ನ ಮಧ್ಯಮರು, ಅಧಮರನ್ನ ಅಧಮರು ಅಂತ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರನ್ನ ಸರಿಯಾಗಿ ತಿಳಿದುಕೊಂಡವರು ಯಾರೋ, ತಾರತಮ್ಯವನ್ನ ಸರಿಯಾಗಿ ತಿಳಿದುಕೊಂಡವರು. ಶಾಂತರು ಅಂದ್ರೆ ವಿಷ್ಣು ಭಕ್ತರಾದವರು, ದಾಂತರು ಅಂದ್ರೆ ವಿರಕ್ತರಾದವರು. ಅಂತಹ ನನ್ನಲ್ಲಿಯೇ ತೃಪ್ತಿಯನ್ನು ಪಡುವವರು, ಆನಂದ ಪಡುವವರು ಯಾರಿದ್ದಾರೋ ಮಯಾ ಸಂತುಷ್ಟ ಮನಸಃ, ಅವರಿಗೆ ಕೇವಲ ಸ್ವರ್ಗವಾಗ್ತದೆ ಮೋಕ್ಷವಾಗ್ತದೆ ಅಂತ ಮುಂದಿನ ಸುಖವನ್ನೇ ಅವರು ಭರವಸೆಯಾಗಿಟ್ಟುಕೊಂಡು ಈಗ ಸಂತೋಷ ಪಡಬೇಕಾಗಿಲ್ಲ. ಸರ್ವಾ ಸುಖಮಯಾದಿಶಃ, ಈ ಜನ್ಮದಲ್ಲಿಯೂ ಅವರಿಗೆ ಎಲ್ಲವೂ ಸುಖವೇ, ಎಲ್ಲಿಯೂ ಭಯಗಳು ಹರಿಯ ಭಕುತರಿಗೆ ಇಲ್ಲ. ಎಲ್ಲಿಯೂ ಕೂಡ ಸರ್ವಾಹ ಸುಖಮಯ ದಿಶಃ,
ಎಲ್ಲ ದಿಕ್ಕುಗಳು ಅನ್ನೋದಕ್ಕೆ ಎರಡೂ ಅರ್ಥ ಮಾಡಿದ್ದಾರೆ. ದಿಕ್ಕುಗಳು, ದೇಶಗಳು. ಅವರು ಕುರುದೇಶದಲ್ಲಿ ಇರಲಿ, ಪಂಚಾಲ ದೇಶದಲ್ಲಿ ಇರಲಿ, ಕರ್ನಾಟಕದಲ್ಲಿ ಇರಲಿ, ಮಹಾರಾಷ್ಟ್ರದಲ್ಲಿ ಇರಲಿ, ಎಲ್ಲಿಯಾದರೂ ಇರಲಿ, ಅಥವಾ ಪೂರ್ವದಲ್ಲಿ, ದಕ್ಷಿಣದಲ್ಲಿ, ಉತ್ತರದಲ್ಲಿ, ಯಾವ ದೇಶದಲ್ಲಿ, ಯಾವ ದಿಕ್ಕಿನಲ್ಲಿ, ಆ ದಿಕ್ಕುಗಳಲ್ಲಿರುವ ಯಾವುದೇ ಪ್ರಾಂತದಲ್ಲಿ ಅದು ಮಹತ್ವದ್ದಲ್ಲ. ಭಗವಂತನಲ್ಲಿ ಅವರಿಗೆ ಭಕ್ತಿ ಇದ್ದಾಗ, ವಿರಕ್ತಿ ಇದ್ದಾಗ, ಎಲ್ಲ ಕಡೆಗೂ ದೇವರನ್ನ ಸಮವಾಗಿ ಕಾಣ್ತಾ ಇದ್ರೆ ಅವರಿಗೆ ಎಲ್ಲಿಯೂ ಕಷ್ಟ ಆಗೋದೇ ಇಲ್ಲ. ಎಲ್ಲಿ ಹೋದರೂ ಅವರಿಗೆ ಸುಖನೇ. ನ ಪಾರಮೇಷ್ಠ್ಯಂ ನ ಮಹೇಂದ್ರಧಿಷ್ಣ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀರ ಪುನರ್ಭವಂ ವಾ ಮಯ್ಯರ್ಪಿತಾತ್ಮೇಚ್ಛತಿ ಮದ್ವಿನಾನ್ಯತ. ಅವರಿಗೆ ಎಲ್ಲವೂ ಸುಖ ಇದೆ ಅಂತ ಹೇಗೆ ಹೇಳ್ತೀರಾ? ಏನೇನೋ ಬಯಸ್ತಾರೆ, ಅದು ಸಿಗೋದಿಲ್ಲ ಅಂದ್ರೆ ಒದ್ದಾಟ. ಇದು ಎಲ್ರಿಗೂ ಇದ್ದದ್ದೇ ಇಲ್ಲ ಅಂದ್ರೆ ಅವ್ರೇನು ಬಯಸೋದೇ ಇಲ್ಲ ಅಂದ್ರೆ. ನಿಜವಾದ ಭಕ್ತರು ಇಂಥದೇ ಬೇಕು ಅಂತ ಅಪೇಕ್ಷೆಯೇ ಇರೋದಿಲ್ಲ. ಅವರಿಗೆ ಏನೂ ಅಪೇಕ್ಷೆ ಪಡೋದಿಲ್ಲ. ದೇವರು ಅವರಿಗೆ ಏನ್ ಬೇಕೋ, ಅರ್ಥಾತ್ ಏನು ಅವಶ್ಯಕವೋ ಅದೆಲ್ಲವನ್ನು ಕೊಡ್ತಾನೆ ನಿಜ. ಆದರೆ ಅವರು ಇಂಥದೇ ಆಗಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರೋದೇ ಇಲ್ಲ ಅನ್ನೋದಕ್ಕೆ ಅವರು ಸುಖವಾಗಿರ್ತಾರೆ. ಯಥೇಚ್ಛಾ ಲಾಭ ಸಂತುಷ್ಟರು ಅಂತ ಕರೀತಾರೆ ಅವರಿಗೆ. ಉತ್ತಮ ಭಕ್ತರು ಏನೆಲ್ಲ ಫಲ ಇದೆ ಅದನ್ನು ಅನುಭವಿಸ್ತಾರೆ ದೇವರ ಆಜ್ಞೆಯಿಂದ, ಆದರೆ ಅದನ್ನು ಅಪೇಕ್ಷೆ ಪಡೋದಿಲ್ಲ. ನ ಪಾರಮೇಷ್ಠ್ಯಂ, ಬ್ರಹ್ಮ ಪದವಿ ಬೇಕು ಅಂತ ಅಪೇಕ್ಷೆ ಇಲ್ಲ. ನ ಮಹೇಂದ್ರಧಿಷ್ಣ್ಯಂ, ಸ್ವರ್ಗ ಬೇಕು ಅಂತಿಲ್ಲ. ನ ಸಾರ್ವಭೌಮಂ, ಸಮಗ್ರವಾದ ಭೂಮಿಗೆ ಅಧಿಪತಿಯಾಗಿ ಚಕ್ರವರ್ತಿಯಾಗಬೇಕು ಅಂತೂ ಅಪೇಕ್ಷೆ ಇರೋದಿಲ್ಲ ಅವರಿಗೆ. ನ ರಸಾಧಿಪತ್ಯಂ, ರಸಾತಲ ಪಾತಾಲಾದಿ ಲೋಕಗಳಿಗೆ ಅಧಿಪತಿಯಾಗಬೇಕು ಅಂತ ಅಪೇಕ್ಷೆ ಇರೋದಿಲ್ಲ. ಅಲ್ಲಿ ಬೇಕಾದಷ್ಟು ಐಶ್ವರ್ಯ ಇದೆ ಕೆಳಗಿನ ಲೋಕಗಳಲ್ಲಿ. ನ ಯೋಗ ಸಿದ್ಧಿ, ಅಣಿಮಾ ಮಹಿಮಾದಿ ಅಷ್ಟೈಶ್ವರ್ಯಗಳನ್ನು ಪಡೆಯಬೇಕು, ಅದರಿಂದ ಜನರಿಗೆಲ್ಲ ಭಾರಿ ನನ್ನ ಮಹತ್ವ ತೋರಿಸಬೇಕು. ಇದ್ದಕ್ಕಿದ್ದಾಗೆ ದಪ್ಪ ಆಗೋದು, ಹಗರಾಗೋದು, ಭಾರ ಆಗೋದು, ಎಲ್ಲವನ್ನೂ ತಿಳಿದುಕೊಳ್ಳೋದು, ದೂರದರ್ಶನ, ಯಾವ ಸಿದ್ಧಿಯ ಅಪೇಕ್ಷೆಯೂ ಇರೋದಿಲ್ಲ. ಬರ್ತದೆ ಅವರಿಗೆಲ್ಲ ಸಿದ್ಧಿ, ಆದರೆ ಅದರ ಅಪೇಕ್ಷೆ ಇರೋದಿಲ್ಲ. ಮಯ್ಯರ್ಪಿತಾತ್ಮ ಇಚ್ಛತಿ ಮದ್ ವಿನ ಅನ್ಯತ, ನನ್ನನ್ನು ಬಿಟ್ಟರೆ ಇನ್ನೇನೂ ಅಪೇಕ್ಷೆ ಪಡೋದಿಲ್ಲ. ದೇವರು ಬೇಕು ಅಷ್ಟೇ, ದೇವರ ಅನುಗ್ರಹ ಬೇಕು, ದೇವರ ಪ್ರೀತಿ ಬೇಕು. ಇಷ್ಟನ್ನು ಬಿಟ್ಟರೆ ಅವರೇನನ್ನೂ ಅಪೇಕ್ಷೆ ಪಡೋದಿಲ್ಲ. ಅಪನರ್ಭವ ಮೋಕ್ಷ, ಮೋಕ್ಷವನ್ನೂ ಬಯಸೋದಿಲ್ಲ ಏಕಾಂತ ಭಕ್ತರು. ಮೋಕ್ಷ ಕೊಟ್ಟರೆ ತಗೋತಾರೆ, ಆದರೆ ಮೋಕ್ಷವನ್ನ ಬೇಕು ಅಂತ ಅನ್ನೋದಿಲ್ಲ. ನ ಪಾರಮೇಷ್ಠ್ಯಂ, ನಮಗೆ ಅರ್ಥನೇ ಆಗೋದಿಲ್ಲ ಇದು ಹೇಗೆ ಅಂತ ನೀವು ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ, ತಿಳಿಯೋ ವಿಷಯನೇ ಅಲ್ಲ ಅದು. ಏಕಾಂತ ಭಕ್ತರ ಮೋಕ್ಷ ಆದರೂ ಬೇಕಲ್ಲ, ಏನೂ ಇಲ್ಲೇ ಇದ್ರೆ ಇಷ್ಟೆಲ್ಲ ಕಷ್ಟಪಡೋದು ಹೇಗೆ ಅಂತ ಅನಿಸ್ತದೆ. ಅವರ ದೃಷ್ಟಿಯಲ್ಲಿ ಮೋಕ್ಷಕ್ಕಿಂತಲೂ ದೇವರು ದೊಡ್ಡವ. ಆ ದೇವರ ದರ್ಶನದಲ್ಲಿ ಅವರಿಗಿರೋ ಆನಂದ ಇನ್ಯಾವುದರೊಳಗೂ ಇಲ್ಲ. ನ ತಥಾ ಮೇ ಪ್ರಿಯತಮಃ ಆತ್ಮಯೋನಿರ್ನ ಶಂಕರಃ ನ ಚ ಸಂಕರ್ಷಣೋ ನ ಶ್ರೀಹಿ ನವಾತ್ಮ ಚ ಯಥಾ ಭವಾನ್. ಇದ್ದಕ್ಕಿದ್ದ ಹಾಗೆ ಉದ್ಧವನಿಗೆ ಪ್ರಶಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಕೃಷ್ಣ. ಉದ್ಧವ, ಜಗತ್ತಿನೊಳಗೆ ಭಕ್ತರು ಎಂಥವರಿದ್ದಾರೆ, ಏಕಾಂತ ಭಕ್ತರು, ಅನೇಕಾಂತ ಭಕ್ತರು ಎಲ್ಲ ಹೇಳಿದೆ. ಆದರೆ ಒಂದು ಮಾತು, ನಿನ್ನಂಥವರು ಮಾತ್ರ ಯಾರೂ ಇಲ್ಲ ಅಂತ ಹೇಳಿಬಿಟ್ಟ. ನ ತಥಾ ಮೇ ಪ್ರಿಯತಮಃ ಆತ್ಮಯೋನಿ ನ ಶಂಕರ. ಆತ್ಮಯೋನಿ ಬ್ರಹ್ಮದೇವರು, ನನ್ನಿಂದಲೇ ಹುಟ್ಟಿದವರು. ಆತ್ಮಯೋನಿ, ಗುಣಪೂರ್ಣನಾದ ನನ್ನಿಂದಲೇ ಜನಿಸಿದ ಬ್ರಹ್ಮದೇವರು. ನ ಶಂಕರ, ಎಲ್ಲರಿಗೂ ಸುಖ ಕೊಡುವವ. ಅವನನ್ನು ನೋಡಿದ್ರೆ ನನಗೂ ಬಹಳ ಆನಂದ ಆಗ್ಬೇಕು ನಿಜ. ಅದಕ್ಕೆ ಮಗನಿಗೆ ನಂದನ ಅಂತ ಕರೀತಾರೆ. ಆದರೆ ಮಗನಿಗಿಂತಲೂ ಮೊಮ್ಮಗನನ್ನು ನೋಡಿದರೆ ಇನ್ನೂ ಹೆಚ್ಚು ಸಂತೋಷ ಆಗ್ತದೆ. ಹೀಗಾಗಿ ಶಂಕರ, ಮೊಮ್ಮಗನಾಗಿ ನನಗೆ ವಿಶೇಷ ಆನಂದವನ್ನು ಕೊಡ್ತಾನೆ ಅಂತ ಅವನಿಗೆ ಶಂಕರ ಅಂತ ಹೆಸರಿಟ್ಟೀನಿ. ಆದರೂ ನಿನ್ನಿಂದ ಆಗೋ ಆನಂದ ಅವನಿಂದ ಆಗೋದಿಲ್ಲ ನನಗೆ. ನಚ ಸಂಕರ್ಷಣ, ಶೇಷದೇವರು ಅಷ್ಟಕ್ಕಷ್ಟೇ ಸುಮ್ಮನೆ ಮಲ್ಕೊಳ್ಳೋದು ಎದ್ದು ಬರೋದು ಅಷ್ಟೇ. ನ ಶ್ರೀಹಿ, ಲಕ್ಷ್ಮೀದೇವಿಯೂ ಇಲ್ಲ. ನವಾತ್ಮ ಚ ಯಥಾ ಭವಾನ್, ನನ್ನ ಮೇಲೆ ನನಗೆ ಅಷ್ಟು ಪ್ರೀತಿ ಇಲ್ಲ, ಅಷ್ಟು ಪ್ರೀತಿ ನಿನ್ನ ಮೇಲಿದೆ ಅಂದುಬಿಟ್ಟ. ಇದನ್ನು ಹೇಳಿಬಿಟ್ರೆ ಹೀಗೆ ಅಂತ ತಿಳ್ಕೊಂಡ್ಬಿಡ್ಬೋದು. ಉದ್ಧವೇನು ಸಾಮಾನ್ಯ ಅಲ್ಲ, ಬೃಹಸ್ಪತ್ಯಾಚಾರ್ಯರು ಉದ್ಧವನ ಪ್ರತಿಮೆ ಇಟ್ಟು ಪೂಜೆ ಮಾಡುತ್ತಾರೆ ಈಗಲೂ ಕೂಡ ನಾರಾಯಣನ ಸನ್ನಿಧಾನದಲ್ಲಿ, ಬದರಿಕಾಶ್ರಮದಲ್ಲಿ. ಮಹಾಭಗವದ್ಭಕ್ತ. ಆದರೆ ಬ್ರಹ್ಮದೇವರಿಗಿಂತಲೂ ರುದ್ರದೇವರಿಗಿಂತಲೂ ಅದೆಲ್ಲ ಹೋಗ್ಲಿ, ಲಕ್ಷ್ಮೀದೇವಿಗಿಂತಲೂ ತನಗಿಂತಲೂ ಹೆಚ್ಚು ಪ್ರಿಯ ಅಂತ ಹೇಳಿದರೆ ಅದನ್ನು ಹೇಗೆ ನಂಬುದು?
ಅದಕ್ಕೆ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ. ಒಂದೊಂದ್ಸಲ ಹೇಳ್ತಾರೆ ಶ್ರೀಮದಾಚಾರ್ಯ. ಅಂದ್ರೆ ಆ ಪ್ರಸಂಗಗಳಿಗೆ ಅನುಗುಣವಾಗಿ ಶ್ರೀಮದಾಚಾರ್ಯರ ವ್ಯಾಖ್ಯಾನ. ಪ್ರಹ್ಲಾದರಾಜರ ಬಗ್ಗೆ ಬಂದಾಗ ಅಲ್ಲಿ ಬೇರೆ ಹೇಳಿದರು. ಪ್ರಹ್ಲಾದರಾಜರ ಬಗ್ಗೆ ಬಂದಾಗ ಪ್ರಹ್ಲಾದರಾಜರಿಗೆ ಒಂದು ವಿಶೇಷವಾಗಿರುವಂತಹ ಕೀರ್ತಿಯನ್ನು ಕೊಡಬೇಕು ಅಂತ ಅನ್ನೋದಕ್ಕೋಸ್ಕರ ಆ ರೀತಿಯಾಗಿ ಅವರನ್ನು ವರ್ಣನೆ ಮಾಡಿದ್ದು ಅಂತ. ಆದರೆ ಇಲ್ಲಿ ಬೇರೆ ರೀತಿ ಹೇಳ್ತಾರೆ. ಪ್ರೀತಿಯಲ್ಲಿ 2 ತರಹದ ಪ್ರೀತಿಗಳಿವೆ. ಒಂದು ಸಹಜ ಪ್ರೀತಿ, ಇನ್ನೊಂದು ಕೃಪಾನಿಮಿತ್ತಕವಾದ ಪ್ರೀತಿ ಅಂತ. ದುಃಖದಲ್ಲಿದ್ದವರ ದುಃಖವನ್ನ ಪರಿಹಾರ ಮಾಡುವುದಕ್ಕೆ ಇಚ್ಛೆ ಪಡುವುದುಂಟಲ್ಲ, ಅದಕ್ಕೆ ಕೃಪಾ ಅಂತಾರೆ. ದುಃಖ ಪರಿಜಿಹೀರ್ಷ ಕೃಪಾ. ಆ ದುಃಖದಲ್ಲಿ ಸಿಲುಕಿದವರನ್ನ ಉದ್ಧಾರ ಮಾಡಬೇಕೆಂಬ ಅಪೇಕ್ಷೆಯಿಂದ ಅವರ ಮೇಲೆ ನಾವು ತೋರುವ ಪ್ರೀತಿ ಇದೆ, ಅದು ಒಂದು ತರಹದ ಪ್ರೀತಿ. ಸಹಜವಾಗಿ ಮಾಡುವ ಪ್ರೀತಿ ಒಂದು ಬೇರೆ. ಈ 2 ತರಹದ ಪ್ರೀತಿಗಳಲ್ಲಿ ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರಾದಿ ದೇವತೆಗಳಲ್ಲಿ ಪರಮಾತ್ಮ ಮಾಡುವ ಪ್ರೀತಿ ಇದೆ ಅಲ್ಲ, ಅದು ಸಹಜವಾದ ಪ್ರೀತಿ. ಆ ತರಹದ ಪ್ರೀತಿಯಲ್ಲಿ ಲಕ್ಷ್ಮೀದೇವಿಯಲ್ಲೇ ದೇವರು ಅತ್ಯಧಿಕ ಪ್ರೀತಿಯನ್ನು ಮಾಡೋದು. ಆಮೇಲೆ ತಾರತಮ್ಯ ಕ್ರಮದಲ್ಲಿ ಬ್ರಹ್ಮ, ರುದ್ರ ಇತ್ಯಾದಿಗಳಲ್ಲಿ ಬೃಹಸ್ಪತ್ಯಾಚಾರ್ಯರಲ್ಲಿಯೂ ಅವರ ತಾರತಮ್ಯಕ್ಕೆ ಯೋಗ್ಯವಾದ ಪ್ರೀತಿಯನ್ನು ಅವರಲ್ಲಿ ಮಾಡ್ತಾನೆ, ಇಲ್ಲ ಅಂತಲ್ಲ. ಆದರೆ ಸಹಜ ಕೃಪಾನಿಮಿತ್ತಕವಾದ ಪ್ರೀತಿಯನ್ನು ನೋಡಿದರೆ ಲಕ್ಷ್ಮೀದೇವಿಯ ಮೇಲೆ, ಬ್ರಹ್ಮದೇವರ ಮೇಲೆ ದೇವರು ಅಷ್ಟು ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಏನಂತ ಕೃಪಾ ಮಾಡಬೇಕು ಅವರಿಗೆ? ಅಂತಹ ದುಃಖ ಏನಿಲ್ಲೇ ಇಲ್ಲ. ದುಃಖ ಇದ್ರೆ ಆ ದುಃಖವನ್ನು ಪರಿಹಾರ ಮಾಡಬೇಕು ಅನ್ನೋದಕ್ಕೆ ಅವ್ರ ಮೇಲೆ ಕೃಪಾ ಮಾಡಬೇಕು. ದಾರಿದ್ರ್ಯ ಇದೆ, ಹೊಟ್ಟೆಗಿಲ್ಲ, ಬಟ್ಟೆಗಿಲ್ಲ, ಹರಕ ಬಟ್ಟೆ, ಉಪವಾಸ ಒದ್ದಾಡ್ತಾ ಇದ್ದಾನೆ, ಅಂತಹ ಭಿಕ್ಷುಕ ಬಂದು ಒದರ್ತಾ ಇದ್ರೆ ಅಯ್ಯೋ ಪಾಪ ಅಂತನಿಸಿ ಓಡಿ ಹೋಗಿ ಮೊದಲಿಗೆ ಅವನಿಗೆ ಭಿಕ್ಷೆ ಹಾಕ್ತಾರೆ, ಒಂದ್ ಸ್ವಲ್ಪ ಕೂಡು ಅಂತ ಮಗನನ್ನ ಕೂಡಿಸಿ ಭಿಕ್ಷುಕನಿಗೆ ಅನ್ನ ಹಾಕಿ ಬರ್ತಾನೆ ಮೊದಲು. ಹಾಗಾದ್ರೆ ಪ್ರೀತಿ ಯಾರ ಮೇಲೆ ಹೆಚ್ಚಾಯಿತು? ಭಿಕ್ಷುಕನ ಮೇಲೆ ಹೆಚ್ಚು ಪ್ರೀತಿ ಇವನಿಗೆ. ಆದ್ರೆ ಎಂಥ ಪ್ರೀತಿ ಅದು? ಕೃಪಾನಿಮಿತ್ತಕವಾದ ಪ್ರೀತಿ. ಸಹಜವಾದ ಪ್ರೀತಿ ಭಿಕ್ಷುಕನಿಗಿಲ್ಲ. ಅದೇ ಭಿಕ್ಷುಕ ಹಾಗಾದ್ರೆ ಮಗನನ್ನೂ ಪಕ್ಕಕ್ಕೆ ಸರಿಸಿ ನನಗೆ ಭಿಕ್ಷೆ ಹಾಕಿದ್ದಾರೆ ಅಂತ ಬಂದು ಕೂತ ಅಂದ್ರೆ ಎತ್ತಿ ಒಗಿತಾನ ಅವನು ಹೊರಗೆ. ಹೋಗು, ಅನ್ನ ಹಾಕಿನಿ, ತಿಂದು ಹೋಗಷ್ಟೇ, ಜಾಸ್ತಿ ಮಾತಾಡಬೇಡ ಅಂತಂತಾನೆ. ಎಷ್ಟೋ ಅಷ್ಟೇ. ಆ ಅರ್ಥದಲ್ಲಿ ಉದ್ಧವನ ಮೇಲೆ ವಿಶೇಷವಾದ ಪ್ರೀತಿಯನ್ನು ಮಾಡ್ತಾನೆ ದೇವರು ಬ್ರಹ್ಮದೇವರಿಗಿಂತಲೂ. ಅಂದ್ರೆ ಯೋಗ್ಯತೆಯಲ್ಲಿ ಚಿಕ್ಕವನಾದದ್ದರಿಂದ ದುಃಖದ ಪ್ರಸಕ್ತಿ ಹೆಚ್ಚಿದೆ. ಅಂತಹ ದುಃಖ ಕಷ್ಟ ಅವನಿಗೆ ಆಗೋದು ಬೇಡ ಅನ್ನೋದಕ್ಕೆ ಮಾಡುವ ಪ್ರೀತಿ ಏನಿದೆ ಅದು ಉದ್ಧವನ ಮೇಲೆ ಹೆಚ್ಚು, ಬ್ರಹ್ಮದೇವರ ಮೇಲೆ ಕಡಿಮೆ. ದೊಡ್ಡವರ ಮೇಲೆ ಕೃಪಾನಿಮಿತ್ತಕ ಪ್ರೀತಿ ಕಡಿಮೆ ಆಗ್ತಾ ಹೋಗ್ತದೆ, ಸಹಜ ಪ್ರೀತಿ ಹೆಚ್ಚಾಗ್ತದೆ. ಕೃಪಾನಿಮಿತ್ತಾಯ ಪ್ರೀತಿ ನೀಚ ಭಕ್ತೇಶು ಸಾ ಅಧಿಕ. ಎಷ್ಟೆಷ್ಟು ನೀಚ ಭಕ್ತರೋ ಅಷ್ಟಷ್ಟು ಅವರಲ್ಲಿ ಕೃಪಾನಿಮಿತ್ತಕವಾದ ಪ್ರೀತಿ ಹೆಚ್ಚು. ಆಂತರೈವತೆಯ ಪ್ರೀತಿ ಸಾತು ಉಚ್ಚೇಷು ಯಥಾಕ್ರಮಂ. ಸಹಜ ಪ್ರೀತಿ ಉತ್ತಮರಲ್ಲಿ ಅಧಿಕವಾಗಿರ್ತದೆ. ಯಥಾ ಉದಾಹರಣೆ ಕೊಡ್ತಾರೆ. ಕಶ್ಚಿತ್ ಸ್ವಮಾತ್ಮಾನಂ, ತನ್ನ ದೇಹ, ಪ್ರಿಯ ಹೆಂಡತಿ, ಪುತ್ರ ಮಗ, ಅದರಂತೆ ಇನ್ನಿತರ ಅಣ್ಣ ತಮ್ಮ ಅಕ್ಕ ತಂಗಿ, ಅಥಾಪಿವ ಇವರೆಲ್ಲರನ್ನೂ ಅತಿಹಾಯ ಕೃಪಾಯುಕ್ತ ಭಿಕ್ಷವೇ ಅನ್ನಂ ದದಾತ್ಯಪಿ. ಭಿಕ್ಷುಕನಿಗೆ ಹೋಗಿ ಅನ್ನ ಕೊಡ್ತಾರೆ ಎಲ್ಲರನ್ನು ಬಿಟ್ಟು. ಅದು ಯಾವಾಗ? ಕದಾಚಿದೇವ, ಯಾವಾಗೋ ಒಂದ್ಸಲ ಅವನು ಬಂದಾಗ ಹತ್ತು ಕರೆದು ಮಾಡಿದ್ರೆ ಹೋಗಿ ಕೊಡ್ತಾನೆ. ದಿವಸ ಬಂದು ಮನೆಯೊಳಗೆ ಇರುತ್ತೇನೆ ಅಂತ ಅಪೇಕ್ಷೆ ಪಟ್ರೆ ಇಲ್ಲ, ಸರ್ವದಾ ಅಲ್ಲ. ಕದಾಚಿದೇವ ನ ಪುನಃ ಸ್ವಾತ್ಮಾದೇಹೇ ಸಾರ್ವಕಾಲಿಕಂ. ತನಗೆ ಆತ್ಮ ಅಂದ್ರೆ ತನ್ನ ದೇಹ, ತನ್ನ ದೇಹಕ್ಕೆ, ಹೆಂಡತಿಗೆ, ಮಕ್ಕಳಿಗೆ, ಅಣ್ಣ ತಮ್ಮಂದಿರಿಗೆ ಹೇಗೆ ಸಾರ್ವಕಾಲಿಕವಾಗಿ ಅನ್ನದಾನಾದಿಗಳನ್ನು ಮಾಡ್ತಾನೋ ಹಾಗೆ ಭಿಕ್ಷುಕನಿಗೆ ಸಾರ್ವಕಾಲಿಕವಾಗಿ ಮಾಡೋದಲ್ಲ. ಏನೋ ಅವನಿಗೆ ಬೇರೆ ಕಡೆಗೆ ಗತಿ ಇಲ್ಲ ಅಂದಾಗ ಯಾವಾಗ ಒಮ್ಮೆ ಮಾಡ್ತಾನೆ. ಆಗ ಮಾಡುವಾಗ ಎಲ್ಲರನ್ನೂ ಬಿಟ್ಟು ಅವರಿಗೆ ಮಾಡಿಬಿಡ್ತಾನೆ ಅಷ್ಟೇ. ಆದರೆ ಯೋಗಕ್ಷೇಮ ಮಹತ್ವಂಚ ನಿತ್ಯಂ ಸ್ವಾತ್ಮಾದಿಷು ಸ್ಫುಟಂ. ತನ್ನ ದೇಹ, ಪತ್ನಿ, ಪುತ್ರ ಇತ್ಯಾದಿಗಳ ವಿಷಯದಲ್ಲಿ ಮಾತ್ರ ವಿಶೇಷವಾಗಿ ಯೋಗಕ್ಷೇಮಗಳನ್ನು ನೋಡಿಕೊಳ್ತಾನೆ. ಅಪ್ರಾಪ್ತ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಅವರಿಗೇನು ಬೇಕೋ ಅದನ್ನು ತಂದು ಕೊಡ್ತಾನೆ. ತಂದು ಕೊಟ್ಟದ್ದು ಅವರ ಹತ್ರ ಉಳಿಯೋ ಹಾಗೆ ನೋಡಿಕೊಳ್ತಾನೆ. ನಿನ್ನ ಸಲುವಾಗಿ ತಂದು ಕೊಟ್ಟೇನೆ, ಯಾರಿಗೂ ಕೊಡಬೇಡ ಅಂತ ಹೇಳ್ತಾನೆ. ಮತ್ತೆ ಯೋಗ, ಕ್ಷೇಮ ಎರಡರ ಕಡೆಗೂ ಗಮನ ಕೊಡ್ತಾನೆ. ಏವಮೇವ ಪರೇಶಸ್ಯ ಭಕ್ತೇಶು ಶ್ರೀ ಯಜಾದಿಷು. ಲಕ್ಷ್ಮೀ ಬ್ರಹ್ಮಾದಿಗಳ ವಿಷಯದಲ್ಲಿಯೂ ಕೂಡ ಇದೇ ರೀತಿಯಾಗಿ ಪರಮಾತ್ಮನ
ಸಹಜ ಪ್ರೀತಿ ಅಧಿಕವಾಗಿದೆ ಅಂತನ್ನುವುದನ್ನು ತಿಳಿಯಿರಿ. ಇತಿ ಪ್ರಿಯ ವಿವೇಕೆ. ಹಾಗಾದರೆ ಉದ್ಧವ ಏನಿಲ್ಲೇ ಇಲ್ಲ ಅಂತ ಇದು ಪೂರ್ಣ ಕೆಲಸಕ್ಕೆ ಬಾರದವನೇ ಹೇಗೆ? ಹಾಗೇನು ತಿಳ್ಕೋಬೇಡಿ. ಯಾದವೇಭ್ಯಶ್ಚ ಸರ್ವೇಭ್ಯ ಉದ್ಧವೋ ಭಗವತ್ ಪ್ರಿಯ. ಬ್ರಹ್ಮರುದ್ರಾದಿಗಳಿಗಿಂತಲೂ ಉತ್ತಮ ಅಲ್ಲ ಅಂತ ಇಷ್ಟೇ ತಾತ್ಪರ್ಯವೇ ಹೊರತು ಇನ್ನುಳಿದ ಯಾದವರೇನಿದ್ದಾರೆ ಅವರೆಲ್ಲರಿಗಿಂತಲೂ ಬೃಹಸ್ಪತಿಯ ಅವತಾರನಾದಂತಹ ಉದ್ಧವ ಅವಶ್ಯವಾಗಿ ಉತ್ತಮ ಭಕ್ತನಾಗಿದ್ದಾನೆ ಭಗವಂತನ ವಿಷಯದಲ್ಲಿ. ಅವನಿಗಿಂತಲೂ ಪ್ರಿಯರ್ಯಾರು? ಉದ್ಧವಾಚ್ಚ ಪ್ರಿಯತಮಃ ಪ್ರದ್ಯುಮ್ನಸ್ತು ಮಹಾರಥಃ. ಉದ್ಧವನಿಗಿಂತಲೂ ಪ್ರಿಯನಾದವನು ಪ್ರದ್ಯುಮ್ನ, ಕಾಮ. ಆ ಕಾಮನಿಗಿಂತಲೂ ಪ್ರಿಯನಾದವನು ರಾಮ. ರಾಮ ಅಂದ್ರೆ ಬಲರಾಮದೇವರು, ಶೇಷದೇವರು. ಕೃಷ್ಣಸ್ಯ ಸರ್ವದಾ ನೈವ ತಸ್ಮಾತ್ ಪ್ರಿಯತಮಃ ವಿನೈಕಂತು ಚತುರ್ಮುಖಂ. ಬ್ರಹ್ಮದೇವರನ್ನ ಬಿಟ್ರೆ ಆ ಶೇಷದೇವರಿಗಿಂತಲೂ ಪ್ರಿಯತಮರಾದವರು ಇನ್ನೊಬ್ಬರಿಲ್ಲ. ಬ್ರಹ್ಮದೇವರು ಅಂದ್ರೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಎಲ್ಲರೂ ಬಂದರು. ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರನ್ನ ಬಿಟ್ರೆ ಶೇಷದೇವರಿಗಿಂತಲೂ ಪ್ರಿಯನಾದವರು ಇನ್ನೊಬ್ಬರಿಲ್ಲ. ಬ್ರಹ್ಮದೇವರಿಗಿಂತಲೂ ಪ್ರಿಯರು. ಸರ್ವೇಭ್ಯೋಪಿ ಪ್ರಿಯತಮ ಹರಿಹಿ ಹರೇಃ ಶ್ರೀರೇವ ವಲ್ಲಭ. ನೈವ ತಸ್ಯಾ ಪ್ರಿಯತಮಃ ವಿನಾ ಸ್ವಾತ್ಮಾನಮೇವತ್. ಲಕ್ಷ್ಮೀದೇವಿಗಿಂತಲೂ ಪ್ರಿಯನಾದ ವ್ಯಕ್ತಿ ತನಗೆ ತಾನೇ ದೇವರು ಅಷ್ಟೇ ಹೊರತು ಇನ್ನೊಬ್ಬರು ಯಾರೂ ಇಲ್ಲ. ಅಂದ್ರೆ ದೇವರಿಗೆ ದೇವರಲ್ಲಿ ಪ್ರೀತಿ ಇದೆ, ಭಕ್ತಿ ಇಲ್ಲ. ಪ್ರೀತಿ ಇದು ಭಕ್ತಿಗೆ ಏಕದೇಶ. ಮಾಹಾತ್ಮ್ಯ ಜ್ಞಾನ, ಪ್ರೀತಿ ಎರಡೂ ಸೇರಿದರೆ ಭಕ್ತಿ. ದೇವರಿಗೆ ದೇವರಲ್ಲಿ ಭಕ್ತಿ ಉಂಟೋ? ಇಲ್ಲ. ಯಾಕೆ? ತನಗಿಂತಲೂ ತಾನು ಮಹಾತ್ಮ ಅಂತ ತಿಳ್ಕೊಂಡಿಲ್ಲ ಅವನು. ಆದ್ದರಿಂದ ಮಹಾತ್ಮ್ಯ ಜ್ಞಾನ ಎಂಬ ಒಂದು ಅಂಶ ಇಲ್ಲ. ಆದರೆ ಪ್ರೀತಿ ಎಂಬ ಅಂಶ ದೇವರಿಗೂ ದೇವರ ಬಗ್ಗೆ ಉಂಟು. ವಿನಾ ಸ್ವಾತ್ಮಾನಮೇವತ್ತು. ತನ್ನ ಮೇಲೆ ತನಗೆ ದೇವರಿಗೆ ಅತಿಶಯವಾದ ಪ್ರೀತಿ ಇದೆ. ಲಕ್ಷ್ಮೀದೇವಿಗಿಂತಲೂ ಹೆಚ್ಚು ತನ್ನ ಮೇಲೆ ತಾನು ಪ್ರೀತಿ ಮಾಡ್ತಾನೆ ದೇವರು. ಆಮೇಲೆ ಲಕ್ಷ್ಮಿ, ಬ್ರಹ್ಮಾದಿ. ಇತಿ ಯಾದವಾಧ್ಯಾತ್ಮೆ. ಏನು ಮಾಡ್ತೀರಿ ಹೇಳಿ? ಯಾದವಾಧ್ಯಾತ್ಮ ಗ್ರಂಥದಲ್ಲಿ ಹೇಳಿದ್ದಾರೆ, ಎಲ್ಲಿ ಸಿಗೋದೇ ಇಲ್ಲ. ಆದರೆ ಯಾದವರ ಬಗ್ಗೆ, ಅವರ ತಾರತಮ್ಯವನ್ನು ತಿಳಿಸುವುದರ ಬಗ್ಗೆ ಇರುವಂತಹ ಒಂದು ಗ್ರಂಥ ಇದೆ. ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನುವ್ರಜಾಮ್ಯಹಂ ನಿತ್ಯಂ ಪೂಯೇಯ ಸ್ವಾಂಘ್ರಿರೇಣುಭಿಃ. ಈ ಸಂದರ್ಭಕ್ಕೆ ಉಚಿತವಾಗಿ ತಾಮ್ರಪರ್ಣಿ ಆಚಾರ್ಯರು ಹೇಳಿದ್ದು, ಉದ್ಧವ ಪ್ರಿಯತಮ ಭಗವದ್ವಿಯೋಗ ನಿಮಿತ್ತ ಕ್ಲೇಶವಾನಿತಿ ಕೃಪಾವಾನ್ ಭಗವಾನ್ ತಚ್ಛೋಕ ನಿವೃತ್ತಯೇ ತಾತ್ಕಾಲಿಕೀಂ ಪ್ರೀತಿಂ ಅಧಿಕಾಂ ಚಕಾರ. ಕೃಷ್ಣನನ್ನು ಬಿಟ್ಟು ಹೊರಟಿದ್ದಾನಲ್ಲ ಅಂತನ್ನುವ ದುಃಖದಲ್ಲಿ ಉದ್ಧವ ಕೃಷ್ಣನಿಗೆ ಶರಣು ಬಂದಿದ್ದಾನೀಗ. ನನ್ನನ್ನು ಬಿಟ್ಟು ಹೋಗಬೇಡ, ಹೋಗೋದಾದರೂ ನನಗೆ ಉಪದೇಶ ಮಾಡಿ ಹೋಗು ಅಂತ ಕೃಷ್ಣನ ವಿಯೋಗವಾಗತ್ತೆ, ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನೆ ಎನ್ನುವ ದುಃಖದೊಳಗೆ ಉದ್ಧವ ಒದ್ದಾಡ್ತಾ ಇದ್ದಾನೆ. ಈ ದುಃಖವನ್ನು ಪರಿಹಾರ ಮಾಡಬೇಕು ಸದ್ಯಕ್ಕೆ ಉದ್ಧವನಿಗೆ ಎನ್ನುವುದಕ್ಕೆ ಒಂದೇನು ವಿಶೇಷವಾದ ಪ್ರೀತಿಯನ್ನ ಉದ್ಧವನ ಮೇಲೆ ಮಾಡ್ತಾ ಇದ್ದಾನೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಾಗವತ ಹೀಗೆ ಹೇಳ್ತಾ ಇದೆ, ನ ತಥಾಮೇ ಪ್ರಿಯತಮಃ ಅಂತ. ನಿರಪೇಕ್ಷಂ ಮುನಿಂ ಶಾಂತ. ಇದು ಸಹಜವಾಗಿ ನಿಮ್ಮೆಲ್ಲರ ಅನುಭವಕ್ಕೆ ಬರೋ ಅಂಥ ವಿಷಯ. ಇದೇನು ಯಾರು ನಮಗೆ ಪರಿಚಯ ಇರಬೇಕಾಗಿಲ್ಲ, ಏನೇನೇನೇನೂ ಬೇಕಾಗಿಲ್ಲ. ಅಂಥವರ ಮೇಲೇನೆ ನಾವು ಕೆಲವೊಮ್ಮೆ ಎಷ್ಟು ಪ್ರೀತಿ ಮಾಡ್ತೇವೆ. ಇದ್ದಕ್ಕಿದ್ದಾಗೆ ಓಡ್ತಾ ದಪ್ಪತ್ತು ಹೊತ್ಕೊಂಡು ಬೀಳ್ತಾನೆ, ರಕ್ತ ಬರ್ತದೆ, ಒದ್ದಾಡ್ತಿರ್ತಾನೆ. ಎಲ್ಲ ಕೆಲಸ ಬಿಟ್ಟು ಮೊದಲಿಗೆ ಅವನ ಹತ್ರ ಹೋಗ್ತಾರೆ. ಎಷ್ಟೊತ್ತು ಅವನಿಗೆ ಉಪಚಾರ ಮಾಡಿ ಅವನು ಒಂದು ಹಂತಕ್ಕೆ ಬರೋವರೆಗೆ, ಆಮೇಲೆ ಅವನು ಮಾತಾಡ್ಸೋದೇ ಇಲ್ಲ. ಮತ್ತೆ ತಾನಾಯ್ತು, ತನ್ನ ಮಕ್ಕಳು, ತನ್ನ ಪರಿವಾರ ಅಷ್ಟೇ. ಆದ್ರೆ ಆ ಹೊತ್ತಿಗೆ ತನ್ನ ಮೈ ಮೇಲೂ ಎಚ್ಚರ ಇಲ್ಲದೆ ಇದ್ದಾಗೆ ಓಡ್ತಾನೆ. ಇಷ್ಟೇ. ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನುವ್ರಜಾಮ್ಯಹಂ ನಿತ್ಯಂ ಪೂಯೇಯ ಸ್ವಾಂಘ್ರಿರೇಣುಭಿಃ. ಯಾವ ವ್ಯಕ್ತಿಗೆ ಏನೂ ಅಪೇಕ್ಷೆ ಇರೋದಿಲ್ಲ, ವಿಷಯ ಭೋಗಗಳ ಅಪೇಕ್ಷೆ ಇಲ್ಲ, ವಿರಕ್ತನಾಗಿರ್ತಾನೆ, ಮೌನದಿಂದ ಇರ್ತಾನೆ, ಬ್ರಹ್ಮಸೂತ್ರಾದಿಗಳಲ್ಲಿ ಹೇಳಿದಂತಹ ಯುಕ್ತಿಗಳನ್ನು ಪುನಃ ಪುನಃ ಅನುಸಂಧಾನ ಮಾಡ್ತಾನೆ, ಮನನಶೀಲನಾಗಿರ್ತಾನೆ, ಭಗವಂತನಲ್ಲಿ ಮನಸ್ಸಿಟ್ಟವ, ಸಜ್ಜನರ ಮೇಲೆ ವೈರ ಮಾಡದೇ ಇದ್ದವ, ಎಲ್ಲ ಕಡೆಗೂ ಪರಮಾತ್ಮನನ್ನ ಸಮಾನವಾಗಿ ಕಾಣುವಂತಹ ನಿಜವಾದ ಸಜ್ಜನ ಇದ್ರೆ ಅಂತಹ ವ್ಯಕ್ತಿಯನ್ನ ನಾನು ಬೆನ್ನು ಹತ್ತಿ ಹೋಗ್ತೇನೆ. ಅವರು ಮುಂದೆ ಮುಂದೆ ನಡೆದರೆ ನಾನು ಹಿಂದೆ ಹಿಂದೆ ಹೋಗ್ತೇನೆ. ಭಕುತ ಜನ ಮುಂದೆ, ನೀನವರ ಹಿಂದೆ. ಇದೇ ಭಾಗವತದ ಅಭಿಪ್ರಾಯವನ್ನು ದಾಸರು ತಿಳಿದಿದ್ದಾರೆ. ಭಕುತ ಜನ ಮುಂದೆ, ನೀನವರ ಹಿಂದೆ. ಯುಕ್ತಿಯ ಕೈಕೊಳ್ಳೋ
ಗದಾಧರನೆ ಅಂತಂದಿದ್ದಾರೆ. ಪಕ್ಷಮಾಸ ಹತ್ರ ಬಂತು. ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನೋರಜಾಮ್ಯಹಂ ನಿತ್ಯಂ. ಯಾಕೆ? ಪೂಯೇಯ ಸ್ವಾಂಘ್ರಿ ರೇಣುಭಿ. ಬಕುತ ಜನ ಮುಂದೆ ನೀನವರ ಹಿಂದೆ ಅಂತ ದಾಸರಂದ್ರು. ಯಾಕೆ? ಈ ಕೊನೆ ಪಾದ ಮಹತ್ವದ್ದು. ಪೂಯೇಯ ಸ್ವಾಂಘ್ರಿ ರೇಣುಭಿ. ಪರಮಾತ್ಮನ ಉದ್ದೇಶ ಏನು ಅಂದ್ರೆ, ತಾನು ಮುಂದೆ ಭಕ್ತರು ಮುಂದೆ ಹೊರಟಾಗ ತಾನು ಹಿಂದೆ ಹಿಂದೆ ಹೋಗ್ತಾನೆ. ಕಾರಣ, ತಾನು ಹಿಂದೆ ಹೋಗುವಾಗ ಹೆಜ್ಜೆಗಳನ್ನು ಇಡ್ತಾನಲ್ಲ, ಆ ಪಾದದ ಧೂಳಿ, ಪಾದದ ಸಂಪರ್ಕವಾದ ಧೂಳಿಗಳು ಗಾಳಿಯಿಂದ ಹಾರಿ ಭಕ್ತರ ತಲೆಯ ಮೇಲೆ ಬೀಳಲಿ ಅನ್ನೋದಕ್ಕಾಗಿ ಹಿಂದೆ ಹಿಂದೆ ಹೋಗ್ತಾನಂತೆ. ಸ್ವಾಂಘ್ರಿ ರೇಣುಭಿ ಪೂಯೇಯ. ತನ್ನ ಪಾದದ ಸಂಪರ್ಕವಾದ ಧೂಳಿಗಳು ಭಕ್ತರ ತಲೆಯ ಮೇಲೆ ಬಿದ್ದು ಅದರಿಂದ ಅವರ ಉದ್ಧಾರ ಆಗಲಿ ಅನ್ನೋದಕ್ಕಾಗಿ. ಭಗವದ್ಭಕ್ತರ ಪಾದದ ಧೂಳಿ ನಮ್ಮ ತಲೆಯ ಮೇಲೆ ಬಿದ್ದರೇನೇ ಉದ್ಧಾರವಾಗ್ತದೆ ಅಂದ್ರೆ, ಇನ್ನು ಭಗವಂತನ ಪಾದಧೂಳಿ ತಲೆ ಮೇಲೆ ಬಿದ್ದರೆ ಏನು ಹೇಳಬೇಕಿನ್ನು? ಪಾಂಸು ಶ್ವಜೇಶ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿಲೋಚನ ಗೋಚರೇಶು. ಇದೇ ಉದ್ಧವನ ಬಗ್ಗೆನೇ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ಮಾತು. ಉದ್ಧವ ಅಲ್ಲೇನು ಅಕ್ರೂರನ ಬಗ್ಗೆ ಹೇಳ್ತಾರೆ. ಅಕ್ರೂರ ಆ ವೃಂದಾವನಕ್ಕೆ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಓಡಾಡಿದ ಹೆಜ್ಜೆಗಳು ಕಾಣಿಸಿದ್ವಂತೆ. ಇನ್ನೂ ಒಳಗೆ ಬಂದಿಲ್ಲ. ಕೃಷ್ಣ ಎಲ್ಲ ಕಡೆಗೆ ಆಕಳಗಳನ್ನು ಮೇಯಿಸುವುದಕ್ಕೆ ಅಲ್ಲಲ್ಲಿ ಓಡಾಡ್ತಾ ಇದ್ದ. ಆ ಓಡಾಡಿದ ಪಾದದ ಚಿಹ್ನೆಗಳು ಅವನಿಗೆ ಕಾಣಿಸಿದ ಕ್ಷಣಕ್ಕೆ ರಥದಿಂದ ಕೆಳಗೆ ಜಿಗದು ಉರುಳು ಸೇವೆ ಮಾಡ್ತಾ ಬಂದನಂತೆ ಕೃಷ್ಣನ ಮನೆಯವರೆಗೆ. ಸೋಚೇಷ್ಟತಾತ್ರ ಹೊರಳಾಡಿದನಂತೆ. ಯಾಕೆ ಅಂದ್ರೆ, ಅಜೇಶ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟಮಣಿ ಲೋಚನ ಗೋಚರೇಶ್. ಯಾವ ಪಾದದ ಧೂಳಿಯ ಮೇಲೆ ಬ್ರಹ್ಮಾದಿ ದೇವತೆಗಳು ಯಾವಾಗಲೂ ತಲೆಗಟ್ಟಿಸಿ ಹೊರನಾಡ್ತಾರೆ, ಅಂತಹ ಶ್ರೇಷ್ಠವಾದಂತಹ ಈ ಪಾದಧೂಳಿಗಳು ಹುಕ್ಕಟೆಯಾಗಿ ಸಿಕ್ಕಿವೆಯಲ್ಲ ಅಂತ. ಎಂದೋ ಆ ಗಯಾಸುರನ ದೇಹದ ಮೇಲೆ ದೇವರು ಕಾಲಿಟ್ಟದ್ದು ಅದರ ಚಿಹ್ನ, ಅದು ಗಯಾದೊಳಗೆ ಒಂದ್ ಕಡೆಗೆ ನಮಗೆ ಇವತ್ತು ಸಿಗತ್ತೆ ಅಂತ ಹೇಳಿ ಕೋಟಿ ಕೋಟಿ ಜನ ಭಕ್ತರು ಅಲ್ಲಿ ಹೋಗಿ ತಲೆಗಟ್ಟಿಸ್ತಾರೆ. ತಮ್ಮ ಪಿತೃಗಳ ಉದ್ಧಾರ ಆಗುವುದಕ್ಕೆ ಪಿಂಡ ಪ್ರದಾನಾದಿಗಳನ್ನು ಮಾಡ್ತಾರೆ. ಅಂಥದ್ದು ಆ ಅಕ್ರೂರನ ಭಾಗ್ಯ ಅಂಥದ್ದು ನೋಡಿ. ಎಲ್ಲಿ ನೋಡಿದರಲ್ಲಿ ದೇವರ ಪಾದ, ಸಾಕ್ಷಾತ್ ಭಗವಂತನ ಪಾದ ಇಟ್ಟ ಆ ಚಿಹ್ನೆಗಳು ಅವನ ಕಣ್ಣಿಗೆ ಕಾಣಿಸಿದರೆ ಮೈ ಮರೆತು ಹೊರಳಾಡಿದ್ದಾನೆ. ಹೀಗೆ ಆ ಭಗವಂತನ ಪಾದಧೂಲಿಯ ಮಹತ್ವ ಇದೆ. ಶ್ರೀಮದ್ ವಿಷ್ಣುಂಘ್ರನಿಷ್ಠಾತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವ ಅಸ್ಮಾನ್ ಪುನಃ. ಶ್ರೀಮದಾಚಾರ್ಯರ ಪಾದಧೂಲಿಗಳು ನಮ್ಮನ್ನು ಪವಿತ್ರಗೊಳಿಸಲಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳಿದ್ದಾರೆ. ಅಂತಹ ಭಗವಂತನ ಪಾದಧೂಲಿಗಳು ಭಗವದ್ಭಕ್ತರ ಮೇಲೆ ಬೀಳಲಿ ಅನ್ನೋದಕ್ಕೆ ದೇವರು ಹಿಂದೆ ಹಿಂದೆ ಹೋಗ್ತಾನಂತೆ. ನೀವು ಅನ್ಬೋದು, ಹಿಂದೆ ಹೋದ್ರೆ ಪಾದಧೂಲಿ ಅವ್ರ ತಲೆ ಮೇಲೆ ಹೇಗೆ ಬೀಳುತ್ತದೆ ಅಂತ. ಅವರು ಮುಂದೆ ಹೋಗ್ತಿರ್ತಾರೆ, ಇವನು ಹಿಂದೆ ಹೋಗ್ತಿರ್ತಾನೆ. ಗಾಳಿ ಬಂದಾಗ ತಲೆಯ ಮೇಲೆ ಬೀಳ್ತದೆ. ಗಾಳಿ ಹೀಗೆ ಬಂದ್ರೆ ಅಂತನ್ನೋ ಪ್ರಶ್ನೆಯೂ ನಿಮಗೆ ಬರ್ತದೆ. ಅದಕ್ಕೆ ದೇವರು ಯಾರ ಬೆನ್ನು ಹತ್ತಾನೆ ಇದನ್ನು ಆಲೋಚನೆ ಮಾಡಿ. ಯಾರು ಬೆನ್ನು ಹತ್ತಾನೆ? ಯಾರು ಭಗವದ್ಭಕ್ತರೋ ಸಜ್ಜನರೋ ಅವರ ಬೆನ್ನು ಹತ್ತಾನೆ. ಯಾರು ಭಗವದ್ಭಕ್ತರೋ ಸಜ್ಜನರೋ ಅವರು ಪುಣ್ಯವಂತರಾಗಿರ್ತಾರೆ. ಪುಣ್ಯವಂತರಿಗೆ ಅವರು ಹೊರಡುವಾಗ ಗಾಳಿ ಎಂದೂ ಅವರಿಗೆ ಎದುರಾಗೋದೇ ಇಲ್ಲ, ಅವರಿಗೆ ಅನುಕೂಲವಾಗೇ ಅವರ ಬೆನ್ನ ಹಿಂದೆ ಬರ್ತದೆ. ಶುಭ ಶಕುನ ಅಪಶಕುನ ಇವುಗಳನ್ನು ಹೇಳುವಾಗ ಶಾಸ್ತ್ರ ಹೇಳುತ್ತದೆ. ನಾವು ಯಾವುದೇ ಒಂದು ಸತ್ಕಾರ್ಯಕ್ಕೆ ಹೋದಾಗ ಎದುರಿನಿಂದ ಜೋರಾಗಿ ಗಾಳಿ ಬೀಸ್ತು ಅಂದ್ರೆ ಕಾರ್ಯ ಆಗೋದಿಲ್ಲ ಅಂತ ಅರ್ಥ. ನಾವು ಹೊರಟ ದಿಕ್ಕಿಗೆ ಬೆನ್ನಿನಿಂದ ಗಾಳಿ ಬರ್ತಾ ಇದ್ರೆ, ನಮ್ಮ ಹಾಗೇನೆ ಗಾಳಿಯೂ ಬರ್ತಾ ಇದ್ರೆ ಅದು ಶುಭ ಶಕುನ ಅಂತ. ಎಂದೋ ಒಂದು ದಿವಸ ಎದುರಿಗೆ ಬಂದ್ರೆ ಗಾಬರಿಯಾಗಿ ಮನೆಯೊಳಗೆ ಕೂಡಬೇಡ್ರಿ, ಹೋಗ್ರಿ ದೇವರ ಸ್ಮರಣೆ ಮಾಡಿಕೊಂಡು. ವಿಷಯ ಹೇಳಿದೆ ಶಾಸ್ತ್ರದಲ್ಲಿ ಇದೆ. ಹಾಗಾದರೆ ವಾಯು ಅನುಕೂಲ ಅಂತ. ಅನುಕೂಲ, ನಾವು ಹೊರಟ ರೀತಿಯಲ್ಲಿ ವಾಯು ಬೀಸಿದರೆ ಅದು ಶುಭ ಶಕುನ. ಭಗವದ್ಭಕ್ತರಿಗೇನೆ ದೇವರು ಬೆನ್ನು ಹತ್ತೋದು. ಭಗವದ್ಭಕ್ತರಿಗೆ ಅಪಶಕುನ ಆಗ್ತದೆ. ಯಾಕೆ? ಅವರಿಗೆ ಶುಭ ಶಕುನನೇ ಇರ್ತದೆ. ಹೀಗಾಗಿ ಪ್ರಾಯ ಭಗವದ್ಭಕ್ತರು ಹೊರಗೆ ಹೊರಟ್ರೆ ಅವರಿಗೆ ಅನುಗುಣವಾಗಿಯೇ ಗಾಳಿ ಬೀಸೋದು. ಅಂದ್ರೆ ಹಿಂದಿನಿಂದಲೇ ಗಾಳಿ ಬೀಸ್ತದೆ. ಹಿಂದಿನಿಂದ ಗಾಳಿ ಬೀಸೋದಾದರೆ ಹಿಂದಿದ್ದ ದೇವರ ಪಾದ ಧೂಳಿ ಹಾರಿ ಅವರ ತಲೆಯ ಮೇಲೆ ಬೀಳುತ್ತದೆ ಅನ್ನೋದಕ್ಕಾಗಿ ಭಗವಂತ ಹಿಂದೆ ಹಿಂದೆ ಹೋಗ್ತಾನೆ. ಪೂಯೇಯ ಸ್ವಾಂಘ್ರಿ ರೇಣುಭಿ.
ಇಲ್ಲ ಅಂದ್ರೆ ಏನಾಗತ್ತೆ? ತಾನು ಮುಂದೆ ಹೋದ ಅಂದ್ರೆ ದೇವರು ಎಲ್ಲಿ ಹೆಜ್ಜೆ ಇಟ್ಟು ಹೋಗ್ತಾನೆ ಅದರ ಮೇಲೆ ಕಾಲಿಟ್ಟು ಇವರು ಹೋಗ್ಬೇಕಾಗ್ತದೆ, ಅದರಿಂದ ನರಕ ಆಗ್ತದೆ. ಅದಾಗಬಾರದು ಅನ್ನೋದಕ್ಕೋಸ್ಕರ ತಾನು ಹಿಂದೆ ಹೋಗ್ತಾನೆ. ಅದನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ, ಸ್ವಾಂಘ್ರೇಣುವಿ ತಂ ಶೋಧಯಾಮಿ ಇತ್ಯನುವ್ರಜಾಮಿ ಅನುಗಚ್ಚತಿ ವಿಷ್ಣುಸ್ತು ಸ್ವಭಕ್ತಂ ತಸ್ಯ ಶುದ್ಧಯೇ. ಅವನ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಹಿಂದಿನಿಂದ ಹೋಗ್ತಾನೆ. ತಸ್ಯಾಂಘ್ರಿ ರೇಣುಭಿ ವಾತ ನೀತೈ ಅಗ್ರೇಸರ ಶುಚಿ. ಆ ಪರಮಾತ್ಮನ ಪಾದಧೂಲಿಗಳು ಎಂತಹ ಪಾದಧೂಲಿಗಳು? ವಾತನೀತೈ, ಗಾಳಿಯಿಂದ ಹಾರಿ ತಲೆಯ ಮೇಲೆ ಬಿದ್ದವುಗಳು, ಅವುಗಳಿಂದ ಅಗ್ರೇಸರ ಮುಂದೆ ನಡೆಯುವ ಭಕ್ತ ಶುಚಿಹಿ ಶುದ್ಧನಾಗ್ತಾನೆ ಪಾಪಗಳಿಂದ. ಅಗ್ರತೋ ಗಮನೆ ವಿಷ್ಣೋ, ದೇವರೇ ಮುಂದೆ ಹೊರದ್ರೆ ಏನಾಗತ್ತೆ? ಕೆಲವೊಂದ್ಸಲ ಎದುರಿನಿಂದ ಗಾಳಿ ಬಂದ್ರೆ ಆಗ ಆ ಧೂಳಿಯು ಇವನ ಮೇಲೆ ಬೀಳ್ಬಹುದಲ್ಲ, ಭಕ್ತನ ಮೇಲೆ. ಹಾಗೂ ಮಾಡಿ ಅಂದ್ರೆ ಕದಾಚಿತ್ ಆ ಧೂಳಿ ಇವನ್ ತಲೆ ಮೇಲೆ ಬೀಳಬಹುದು, ಆದರೆ ದೇವರು ಹೆಜ್ಜೆ ಇಟ್ಟ ನೆಲದ ಮೇಲಂತೂ ಇವನು ಹೆಜ್ಜೆ ಇಡಲೇಬೇಕಾಗತ್ತೆ, ಅದರಿಂದ ಪಾಪ ಬರುತ್ತೆ. ಅರ್ಥ ಆಯ್ತಾ? ಧೂಳಿ ತಲೆ ಮೇಲೆ ಬೀಳಬಹುದು, ಆದರೆ ದೇವರು ಯಾವ ನೆಲದ ಮೇಲೆ ಕಾಲಿಟ್ಟಿದ್ದಾನೆ ಅಲ್ಲಿ ಇವನು ಕಾಲಿಟ್ಟು ಪರಮಾತ್ಮನ ಪಾದ ಧೂಳಿಯನ್ನ ತೋದ ಪಾಪವೂ ಇವನಿಗೆ ಬಂದು ಬಿಡ್ತದೆ. ಶುದ್ಧಿ ಹೇಗಾಗೋದು? ಹಿಂದಿನಿಂದ ಹೋದರೆ ಗಾಳಿ ಬೀಸಿದ್ರೆ ಸಂತೋಷ, ಬೀಸದೇ ಇದ್ರೆ ಸುಮ್ಮನಾದರೂ ಇರಬಹುದು. ಇಲ್ಲಿ ಎದುರಿನಿಂದ ಗಾಳಿ ಬೀಸಿದ್ರೆ ಪಾದಧೂಳಿ ತಲೆಯ ಮೇಲೆ ಬೀಳುವ ಚಾನ್ಸ್ ಇದ್ರು ತಿಳಿಯುವ ಪಾಪ ನೇಮೇನೇ ಇದೆ. ಅದಕ್ಕಾಗಿ ಪರಮಾತ್ಮ ಎಂದಿಗೂ ಕೂಡ ತಾನು ಮುಂದೆ ಹೋಗೋದಿಲ್ಲ, ಹಿಂದೆ ಬರ್ತಾನೆ. ಅಗ್ರತೋ ಗಮನೆ ವಿಷ್ಣೋ ಪಾದಸ್ಪೃಷ್ಟಂ ರಜೋ ಭವೇತ್. ಅಲ್ಲಿ ಅದನ್ನು ಆವೃತ್ತಿ ಮಾಡ್ಕೋಬೇಕು. ವಿಷ್ಣೋ ಪಾದಸ್ಪೃಷ್ಟಂ ರಜಃ ಪಾದಸ್ಪೃಷ್ಟಂ ಭವೇತ್. ಪರಮಾತ್ಮನ ಪಾದಗಳ ಸಂಪರ್ಕವಾದ ಧೂಳಿ ಇವನ ಪಾದದಿಂದ ಸ್ಪೃಷ್ಟವಾದಂತೆ ಆಗತ್ತೆ, ಅದರಿಂದ ಇವನಿಗೆ ಅನರ್ಥ. ಅತಸ್ವಭಕ್ತಂ ಪೂಯೇಯ ಇತ್ಯನುವ್ರಜತಿ ಕೇಶವ. ಅದಕ್ಕಾಗಿ ಪರಮಾತ್ಮ ಹಿಂದಿನಿಂದ ಹೋಗ್ತಾನೆ ಅಂತ ಸಂಖ್ಯಾನ ಅನ್ನೋ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಿಷ್ಕಿಂಚನಾಮಯ್ಯನುರಕ್ತ ಚೇತಸಃ ಶಾಂತ ಮಹಾಂತೋಖಿಲ ಜೀವವತ್ಸಲಾಃ ಕಾಮೈರನಾಲಬ್ಧಧಿಯೋಜುಷಶ್ಚ ತೇನೈರಪೇಕ್ಷಂ ಹಿ ವಿದುಃಸುಖಂ ಮಮ. ಸಂಖ್ಯಾನ ಅನ್ನುವ ಗ್ರಂಥದಲ್ಲಿ ಯಾಕೆ ಹೇಳಿರಬಹುದು ಅಂತ ವಿಚಾರ ಮಾಡಿ ಸುಮ್ಮನೆ. ಏನಂತ? ಹಾಕೊಳ್ರಿ, ಯಾರು ಮಾಡಿ. ದೇವರು ತುಳಿದ ಪಾದಧೂಲಿಯನ್ನು ತುಳಿಯಬಾರದು ಅನ್ನೋದು ಮುಖ್ಯ ಉದ್ದೇಶ. ಅದನ್ನು ತುಳಿದೇ ಇದ್ದಾಗೆ ನೀವು ಹೋಗ್ತೀವಿ ತಲೆ ಮೇಲೆ ಹಾಕೋತೀವಿ ಅಂದ್ರೆ ಹಾಕೊಳ್ರಿ, ಆಯ್ತೆ. ಇದಾದ ಮೇಲೆ ದೇವರ ಮನೆಯಲ್ಲಿ ನಾವು ಶುದ್ಧತೆಯನ್ನು ಮಾಡಿದರೆ ಎಷ್ಟು ಧೂಳಿಗಳು ನಮ್ಮ ತಲೆಯ ಮೇಲೆ ಬೀಳುತ್ತದೋ ಆ ದೇವರ ಮನೆಯನ್ನು ಸ್ವಚ್ಛ ಮಾಡುವಾಗ ಅಷ್ಟು ವರ್ಷಗಳವರೆಗೆ ಅಥವಾ ಅಷ್ಟು 1000 ವರ್ಷಗಳವರೆಗೆ ಸ್ವರ್ಗದಲ್ಲಿ ಸುಖವಾಗಿರ್ತಾನೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ದೇವರ ಪ್ರತಿಮೆ, ಶಾಲಿಗ್ರಾಮಾದಿಗಳು, ಅಧಿಷ್ಠಾನಗಳು ಇರುವಂತಹ ಒಂದು ಮನೆಯ ಧೂಳಿಯೇ ನಮ್ಮ ತಲೆಯ ಮೇಲೆ ಬಿದ್ದರೆ ಹೀಗಿರಬೇಕಾದರೆ ಇನ್ನು ನೇರವಾಗಿ ಭಗವಂತನ ಪಾದ ಧೂಳಿಯ ತಲೆಯ ಮೇಲೆ ಬಿದ್ದರೆ ಏನಾಗಬಹುದು ಅಂತ ಊಹೆ ಮಾಡಿಕೊಳ್ಳಿ. ಹಾಗಾದರೆ ಅದಕ್ಕೆ ಲೆಕ್ಕ ಇದೆ. ಪುಕ್ಕಟೆಯಾಗಿ ಒಟ್ಟು ಪಾದಧೂಳಿ ಬಿತ್ತು, ಇವನಿಗೆ ಉದ್ಧಾರ ಆಯಿತು ಅಲ್ಲ. ಎಷ್ಟು ಕಣಗಳು ಇವನ ತಲೆಯ ಮೇಲೆ ಬೀಳ್ತದೋ ಅಷ್ಟು ವರ್ಷ ಇವನ ಸ್ವರ್ಗದಲ್ಲಿರ್ತಾನೆ ಅಂತ. ಹಾಗೆ ಭಗವಂತನ ನೇರವಾದ ಪಾದಗಳ ಸಂಪರ್ಕವಾಗಿರುವಂತಹ ಎಷ್ಟು ಧೂಳಿಗಳು ಇವನ ತಲೆಯ ಮೇಲೆ ಬೀಳ್ತದೋ ಅಷ್ಟು ವಿಶೇಷವಾದ ಆ ಲೆಕ್ಕದ ಸುಖ ಇವನಿಗಾಗತ್ತೆ ಅಂತ ಲೆಕ್ಕಕ್ಕೆ ತೆಗೆದುಕೊಂಡು ನಮಗೆ ಅದು ಸುಖ ಕೊಡುವುದು ಅನ್ನೋದಕ್ಕಾಗಿ ಸಂಖ್ಯಾನ ಅನ್ನುವ ಗ್ರಂಥದಲ್ಲಿ ಈ ಲೆಕ್ಕಾಚಾರವನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಿಷ್ಕಿಂಚನಾಮಯ್ಯನುರಕ್ತ ಚೇತಸಃ ಶಾಂತ ಮಹಾಂತೋಖಿಲ ಜೀವವತ್ಸಲಾಃ ಕಾಮೈರನಾಲಬ್ಧ ಧಿಯೋಜುಷಶ್ಚಯೇ ತೇನೈರಪೇಕ್ಷಂ ಹಿ ವಿದುಃಸುಖಂ ಮಮ. ನನ್ನಲ್ಲಿ ಭಕ್ತಿ ಇದ್ದ ದರಿದ್ರರಾದಂತಹ ಭಗವತ್ ಸಾಧನೆಗೆ, ಭಗವತ್ ಪ್ರೀತಿಗೆ ಉಪಯುಕ್ತವಲ್ಲದ ಸಂಪತ್ತನ್ನು ಸಂಪಾದನೆ ಮಾಡದೆ ನನ್ನಲ್ಲಿ ಭಕ್ತರಾದಂತಹ ಯಾವ ಮಹಾತ್ಮರಿದ್ದಾರೆ ಎಲ್ಲರ ಮೇಲೆ ವಾತ್ಸಲ್ಯವನ್ನು ತೋರುವವರು, ಯಾವ ಭೋಗಗಳಿಂದಲೂ ಅವರಿಗೆ ಆಕರ್ಷಣೆ ಇರೋದಿಲ್ಲ.
ಭೋಗಗಳನ್ನು ಮಾಡೋದೂ ಇಲ್ಲ. ಅಜುಷಶ್ಚ, ಅವರಿಗೆ ಆಕರ್ಷಣೆಯೂ ಇಲ್ಲ, ಭೋಗ ಮಾಡುವುದೂ ಇಲ್ಲ. ಅವರು ನಿಜವಾಗಿ ನನ್ನಿಂದ ಸಿಗುವಂತಹ ಏನು ಉತ್ತಮವಾದ ಮೋಕ್ಷ ಸುಖ ಇದೆ ಅದನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ದೇವರಿಂದಲೇ ನಮಗೆ ಮಮ ಸಕಾಶಾತ್ ನೈರಪೇಕ್ಷಂ ಸುಖಂ ಭವತಿ ಇತಿ ತತ್ವಂ ತೇವಿದುಹು. ನನ್ನಿಂದ ನಿರಪೇಕ್ಷವಾದ ಸುಖ, ಯಾವ ವಿಷಯ ಭೋಗಗಳ ಅಪೇಕ್ಷೆ ಇಲ್ಲದೆ ಸ್ವರೂಪ ಸುಖ ಆ ಭಗವಂತನ ಅನುಗ್ರಹದಿಂದ ನಮಗಾಗತ್ತೆ ಅಂತನ್ನೋ ದೃಢವಾದ ನಿರ್ಧಾರ ಇದೆ ಅನ್ನೋದಕ್ಕೆ ಈ ಯಾವ ವಿಷಯ ಭೋಗ್ಯವನ್ನು ಅವರ ಮುಂದೆ ಇಟ್ಟರೂ ಕೂಡ ಆ ಕಡೆ ತಲೆ ಹಾಕೋದಿಲ್ಲ ಅವರು. ಬಾಧ್ಯಮಾನೋಪಿ ಮದ್ಭಕ್ತ ವಿಷಯೈರಜಿತೇಂದ್ರಿಯ. ಕೆಲವೊಮ್ಮೆ ವಿಷಯಗಳು ಭಗವದ್ಭಕ್ತರನ್ನು ಕೂಡ ಆಕರ್ಷಣೆ ಮಾಡ್ತವೆ. ಆ ತರಹದ ಮಾನಸಿಕ ಪೀಡೆ ತಾತ್ಕಾಲಿಕವಾಗಿ ಭಕ್ತರಿಗೂ ಆಗಬಹುದು. ಆದರೂ ಅವರು ವಿಷಯೈರ್ನಾಭಿಭೂಯತೆ, ಪೂರ್ಣವಾಗಿ ಆ ವಿಷಯಗಳಿಗೆ ಸೋತು ಸಂಸಾರದಲ್ಲಿ ಆಸಕ್ತರಾಗ್ತಾರೆ ಅಂತಲ್ಲ. ಸ್ವಲ್ಪ ಪೀಡೆಯಾದರೂ, ಇಂದ್ರಿಯ ನಿಗ್ರಹ ಮಾಡುವುದು ಕಷ್ಟ ಅಂತಾದರೂ ಕೂಡ ಮತ್ತೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನ ಮಾಡಿ, ಪ್ರಾರ್ಥನೆಯನ್ನ ಮಾಡಿ ಸುಧಾರಿಸಿಕೊಂಡು ಅವರು ಸಂಸಾರವನ್ನು ಗೆಲ್ತಾರೆ. ಪ್ರಶಸ್ತಯಾಪಿ ಮದ್ಭಕ್ತ್ಯ ವಿಷಯೈಹಿ ನ ಅಭಿಭೂಯತೆ. ಸೋಲೋದು ಬೇರೆ, ಪೂರ್ಣವಾಗಿ ಅದರಿಂದ ಹತರಾಗೋದು ಬೇರೆ. ತಾತ್ಕಾಲಿಕವಾದ ಸೋಲು ಅವರಿಗೆ ಬಂದಂತೆ ಆದರೂ, ಮಾನಸಿಕ ಪೀಡೆಯಾದರೂ ಅದನ್ನು ಮೀರಿ ನಿಲ್ಲುವಂತಹ ಶಕ್ತಿ ಭಗವದ್ಭಕ್ತರಿಗೆ ಇರುತ್ತದೆ. ಯಥಾಗ್ನಿ ಸುಸಮಿದ್ಧಾರ್ಚಿ ಕರೋತ್ಯೇನಾಂಸಿ ಭಸ್ಮಸಾತ್ ತಥಾ ಮದ್ವಿಷಯಾ ಭಕ್ತಿ ಉದ್ಧವೈನಾಂಸಿ ಕೃತ್ಸ್ನಶಃ. ಒಳ್ಳೆ ಅಗ್ನಿ ಯಾವ ರೀತಿಯಾಗಿ ತನ್ನಲ್ಲಿ ಹಾಕಿದ್ದನ್ನೆಲ್ಲ ಸುಟ್ಟು ಬಿಡಬೇಕೋ ಅದರಂತೆ ಭಗವಂತನ ಅದು ಮೇಲೆ ಏನಾಂಸಿ ಅಂತಾಗಬಾರದು, ಏಧಾಂಸಿ ಅಂತಾಗಬೇಕು. ಯಥಾಗ್ನಿ ಸುಸಮಿದ್ಧಾರ್ಚಿ ಕರೋತ್ಯೇಧಾಂಸಿ ಭಸ್ಮಸಾತ್. ಯಾವ ರೀತಿಯಾಗಿ ಅಗ್ನಿ ತನ್ನಲ್ಲಿ ಹಾಕಿದ ಕಟ್ಟಿಗೆ ಮೊದಲಾದವುಗಳನ್ನೆಲ್ಲ ಸುಟ್ಟು ಬಿಡುತ್ತೋ ಹಾಗೆ ಭಗವಂತನಲ್ಲಿ ಮಾಡುವ ಭಕ್ತಿ ಇದು ಅಗ್ನಿ ಇದ್ದ ಹಾಗೆ ಅದು ನಮ್ಮ ಎಲ್ಲ ಪಾಪಗಳನ್ನ ಸುಟ್ಟು ಬಿಡುತ್ತದೆ. ನ ಸಾಧಯತಿ ಮಾಂ ಯೋಗ ನ ಸಾಂಖ್ಯಂ ಧರ್ಮ ಉದ್ಧವ ನ ಸ್ವಾಧ್ಯಾಯಸ್ತಪಸ್ತ್ಯಾಗ ಯಥಾ ಭಕ್ತಿರ್ಮಮೋರ್ಜಿತ. ಪ್ರಾಣಾಯಾಮಾದಿ ಯೋಗಗಳಾಗಲಿ, ಜ್ಞಾನ, ಕೇವಲ ವೇದಗಳ ಅಧ್ಯಯನ, ತಪಸ್ಸು, ಅಭಿಮಾನ ತ್ಯಾಗ, ಇವುಗಳು ಯಾವುದು ನನ್ನನ್ನು ವಶಪಡಿಸಿಕೊಳ್ಳಲು ಸಾಧ್ಯ ಇಲ್ಲ. ನಾನು ವಶನಾಗಬೇಕು ಅಂದ್ರೆ ಭಕ್ತಿಗೆ ಮಾತ್ರ ವಶನಾಗಬೇಕು, ಇನ್ಯಾವುದಕ್ಕೂ ನಾನು ವಶನಾಗುವುದಿಲ್ಲ. ಬೇಕಾದಷ್ಟು ಪಾಂಡಿತ್ಯ ಇರಬಹುದು, ಅಷ್ಟಾಂಗ ಯೋಗಗಳನ್ನು ಸಾಧನೆ ಮಾಡಿಕೊಂಡಿರಬಹುದು, ಎಲ್ಲ ವೇದಗಳು ಮುಖೋದ್ಗತವಾಗಿರಬಹುದು, ಅದ್ಯಾವುದಕ್ಕೂ ನಾನು ಬಗ್ಗೋದಿಲ್ಲ. ಆದರೆ ನನ್ನಲ್ಲಿ ಪ್ರೀತಿ ಮಾಡಿದರೆ, ನನ್ನ ಮಹಾತ್ಮ್ಯವನ್ನು ತಿಳಿದುಕೊಂಡು ಪ್ರೀತಿ ಮಾಡಿದರೆ ಮಾತ್ರ ಅವನು ಹೇಳಿ ಹಾಕಿ ಕುಣಿಲಿಕ್ಕೆ ನಾನು ತಯಾರು. ಭಕ್ತ್ಯಾಹಂ ಏಕಯಾಗ್ರಾಹ್ಯ ಶ್ರದ್ಧಯಾತ್ಮ ಪ್ರಿಯಸ್ಸತಾಂ ಭಕ್ತಿ ಪುನಾತಿ ಮನ್ನಿಷ್ಠ ಸಕಾಮಾನಪಿ ಸಂಭವಾತ್. ಶ್ರದ್ಧೆಯಿಂದ ಕೂಡಿದಂತಹ ಏನು ಭಕ್ತಿ ಇದೆ, ಆ ಭಕ್ತಿಯಿಂದಲೇ ಸಜ್ಜನರಿಗೆ ಸ್ವಾಮಿಯಾದ ಪ್ರಿಯನಾದ ನಾನು ಅವರಿಗೆ ವಶನಾಗ್ತೇನೆ. ಆ ಭಕ್ತಿ ಏನ್ ಮಾಡುತ್ತದೆ, ಸಕಾಮರಾಗಿದ್ದರೂ ಕೂಡ ಅಲ್ಪ ಸ್ವಲ್ಪ ಕಾಮಗಳನ್ನ ಇಟ್ಟುಕೊಂಡಿದ್ದರೂ ಮನಸ್ಸಿನಲ್ಲಿ ಕಾಮ್ಯೋಪಭೋಗಾದಿಗಳನ್ನ ಮಾಡುವ ಪ್ರವೃತ್ತಿ ತಾತ್ಕಾಲಿಕವಾಗಿ ಇದ್ದರೂ ಅಡ್ಡಿ ಇಲ್ಲ. ಅವರಲ್ಲಿರುವ ಭಕ್ತಿ ಅವರನ್ನ ಶುದ್ಧಗೊಳಿಸ್ತದೆ, ಯಾವುದೇ ತರಹದ ದೋಷಗಳ ಲೇಪ ಆಗದೇ ಇದ್ದ ಹಾಗೆ ಮಾಡ್ತದೆ. ಯಾವಾಗ ನಾವು ಇವತ್ತು ಭಕ್ತಿಯನ್ನ ಪ್ರಾರಂಭ ಮಾಡಿದರೆ ಎಷ್ಟು ದಿನಗಳ ನಂತರ ನಮ್ಮಲ್ಲಿ ಶುದ್ಧಿಯಾಗತ್ತೆ ಅಂತ ಸಂಭವಾತ್. ನಂತರ ಗಿಂತರ ಇಲ್ಲ, ಭಕ್ತಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ಕ್ಷಣದಿಂದ ಅವನಲ್ಲಿ ಶುದ್ಧಿ ಪ್ರಾರಂಭ. ಸಂಭವ ಆರಭ್ಯ. ಯಾವಾಗ ಭಕ್ತಿಯ ಉತ್ಪಾದ ಇವನಲ್ಲಿ ಆಗತ್ತೋ ಆ ಕ್ಷಣದಿಂದಲೇ ಇವನಲ್ಲಿ ಶುದ್ಧಿ ಆಗ್ತದೆ, ಪಾವಿತ್ರ್ಯ ಬರ್ತಾ ಹೋಗ್ತದೆ. ನತು ಕಾಲಕ್ಷೇಪೇಣ, ಕಾಲ ವಿಳಂಬ ಇಲ್ಲ ಅದಕ್ಕೆ. ಅಪರೋಕ್ಷ ಜ್ಞಾನವೂ ಹೀಗೆ, ಸೋದಯಾತ್ ಫಲದಂ ಜ್ಞಾನಂ. ಅಪರೋಕ್ಷ ಜ್ಞಾನವಾದ ಕ್ಷಣದಿಂದ ಅಪರೋಕ್ಷ ಜ್ಞಾನ ನಮಗೆ ಫಲ ನೀಡುವಂತೆ ಭಕ್ತಿ ತಾನು ಹುಟ್ಟಿದಾಗಿನಿಂದ ನಮ್ಮಲ್ಲಿ ಪಾವಿತ್ರ್ಯವನ್ನು ನೀಡುತ್ತಾ ಹೋಗುತ್ತೆ. ಮನಸ್ಸು ದೇಹ ಎರಡೂ ಪವಿತ್ರವಾಗ್ತಾ ಆಗ್ತಾ ಆಗ್ತಾ ನಾವು ಪರಮಾತ್ಮನ ಹತ್ತಿರ ಹೋಗ್ತೇವೆ. ಧರ್ಮ ಸತ್ಯದಯೋಪೇತ ವಿದ್ಯಾವಾ ತಪಸನ್ವಿತ ಮದ್ಭಕ್ತ್ಯಪೇತಮಾತ್ಮಾನಂ ನ ಸಮ್ಯಕ್ ಪ್ರಪುನಾತಿ. ಸತ್ಯ, ದಯ, ವಿದ್ಯೆ, ತಪಸ್ಸು ಎಲ್ಲ ಇದೆ, ಧರ್ಮ ಇದೆ, ಯಜ್ಞಯಾಗಾದಿಗಳನ್ನು ಮಾಡಿದ್ದಾನೆ, ಭಕ್ತಿ ಒಂದಿಲ್ಲ ಅಂದ್ರೆ ಅವನಿಗೆ ಪಾವಿತ್ರ್ಯ ಇಲ್ಲ, ಅದೆಲ್ಲವೂ ವ್ಯರ್ಥ. ಸ್ವಲ್ಪ ಶ್ರದ್ಧೆ ಇದ್ರೆ, ಅತ್ಯಲ್ಪ ಭಕ್ತಿ ಇದ್ರೆ ಅತ್ಯಲ್ಪ ಫಲ ಬರಬಹುದು. ಆದರೆ
ನಿಜವಾದ ಭಕ್ತಿ ಇದ್ದರೆ ಏನು ಮಹಾಫಲವನ್ನು ನಾವು ಪಡೆಯಬೇಕು, ಅದನ್ನು ಪಡೆಯೋದಕ್ಕಾಗೋದಿಲ್ಲ. ಕಥಂ ವಿನಾ ರೋಮಹರ್ಷಂ ದ್ರವತಾ ಚೇತಸಾ ವಿನಾನಂದಾಶ್ರುತಕಲಯ ಶುದ್ಧೇದ್ ಭಕ್ತ್ಯಾ ವಿನೀಶ್ವರ ವಿನಾಶಯ ತುಷ್ಯೇದ್ ಭಕ್ತ್ಯಾ ವಿನೀಶ್ವರ ಶುದ್ಧೇದ್ ಭಕ್ತ್ಯಾ ವಿನಾಶಯ, ಹೀಗೆಲ್ಲ ಪಾಠಗಳು. ಅದಕ್ಕಂತಾರೆ ಭಗವಂತನ ಕಥೆಗಳನ್ನು ಕೇಳಿದರೆ, ದೇವರ ಮಹಿಮೆಗಳನ್ನು ವರ್ಣನೆ ಮಾಡಿದರೆ ರೋಮಾಂಚನ ಆಗಬೇಕು, ಮನಸ್ಸು ಕರಗಬೇಕು, ಆನಂದ ಬಾಷ್ಪಗಳು ಉದರಬೇಕು. ಅದಿಲ್ಲ ಅಂದರೆ ಅವನಿಗೆ ಭಕ್ತಿ ಇದೆ ಅಂತ ತಿಳಿಯೋದು ಹೇಗೆ? ಭಕ್ತಿ ಇಲ್ಲ ಅಂತಾದರೆ ಭಗವಂತನ ತೃಪ್ತಿ, ಭಗವಂತನ ಅನುಗ್ರಹ ಆಗೋದು ಹೇಗೆ? ಅಥವಾ ಮನಸ್ಸು ಪವಿತ್ರ ಆಗೋದು ಹೇಗೆ? ಭಕ್ತಿಯ ವಿನ ಆಶಯ ಕಥಂ ಶುದ್ಧೇತ್, ನಮ್ಮ ಮನಸ್ಸು ಭಕ್ತಿ ಇಲ್ಲದೆ ಪವಿತ್ರವಾಗೋದು ಹೇಗೆ? ರೋಮಹರ್ಷ, ರೋಮಾಂಚನ ಆಗಿಲ್ಲ, ಮನಸ್ಸು ಕರಗಿಲ್ಲ, ಭಗವಂತನ ಮಹಿಮೆಯನ್ನು ಕೇಳುವಾಗ ದಳದಳ ಅಂತ ಕಣ್ಣೀರು ಉದುರಿಸಿಲ್ಲ ಅಂದರೆ ಅವನಿಗೆ ಭಕ್ತಿ ಇದೆ ಅಂತಾದರೂ ತಿಳಿಯೋದು ಹೇಗೆ? ಸಾಧ್ಯ ಇಲ್ಲ. ಆದ್ದರಿಂದ ಆ ಪರಮಾತ್ಮನ ಮಹಿಮೆಯನ್ನು ಕೇಳುವಾಗ ತನ್ಮಯನಾಗಿ ಕೇಳಬೇಕು, ಆನಂದ ಬಾಷ್ಪಗಳನ್ನು ಸುರಿಸಬೇಕು ಎಂಬುದಾಗಿ ತಿಳಿಸ್ತಾರೆ. ವಾಗ್ಗದ್ಗದ ದ್ರವತೆ ಯಸ್ಯ ಚಿತ್ತಂ ಮೃದತ್ಯಭೀಕ್ಷಣಂ ಹಸತಿ ಕ್ವಚಿಚ್ಚ ವಿಲಜ್ಜ ಉದ್ಗಾಯತಿ ನೃತ್ಯತೆ ಚ ಮದ್ಭಕ್ತಿಯುಕ್ತೋ ಭುವನಂ ಪುನಾತಿ. ಹಾಗಾದ್ರೆ ಹೇಗಿರಬೇಕು? ವಾಗ್ಗದ್ಗದ, ದೇವರ ಬಗ್ಗೆ ಹೇಳ್ತಾ ಇದ್ರೆ ಮಾತು ಬರಬಾರದು, ಮಾತಾಡ್ಲಿಕ್ಕೆ ಗದ್ಗದ ಕಂಠನಾಗಬೇಕು. ಉದ್ಧವನಿಗೆ ಇದೇ ಅವಸ್ಥೆ ಹಿಂದೆ ಬಂದಿತ್ತು, ಅದಕ್ಕೆ ನಿನಗೆ ಸಮಾನ ಪ್ರಿಯ ಇಲ್ಲ ಅಂದ ದೇವರು. ಸಕಥಂ ಜರಸ ಪ್ರಾತರಾಶಾಯ ಯಾಚನೆ, ಮುಂದಿಂದ ಹೇಳು. ಇರಲಿ. ಹಾಗೆ 5 ವರ್ಷದ ಬಾಲಕನಾದಾಗೇನೆ ದೇವರಲ್ಲಿ ಭಕ್ತಿಯನ್ನ ಮಾಡುವಂತಹ ಉದ್ಧವನಿಗೆ ಆ ಭಗವಂತನ ಮಹಿಮೆಯನ್ನ ಕೇಳಿದಾಗ, ಅದರ ಬಗ್ಗೆ ಪ್ರಶ್ನೆ ಕೇಳಿದರೆ ಧ್ವನಿಯೇ ಹೊರಗೆ ಬರಲಿಲ್ಲಂತೆ. ಅದು ಅಂತ 5 ವರ್ಷದಾಗಿ ಹೀಗಿದ್ರೆ ವಯಸ್ಸಾದ ಮೇಲೆ ಇನ್ನು ಹೇಗೆ ಅನ್ಲಿಕ್ಕೆ ಮುಂದಿನ ಸಾಲಿದೆ. ಜರಸಂಗತಃ ಅಂತ. ಈಗ ಅವನು ಮುಪ್ಪಿಗೆ ಬಂದಿದ್ದಾನೆ. ಚಿಕ್ಕ ವಯಸ್ಸಿನಲ್ಲಿಯೇ ಭಕ್ತಿ ಅಷ್ಟು ಬೆಳೆದು ನಿಂತಿದ್ರೆ ಈಗ ಇಷ್ಟು ವಯಸ್ಸಾದಾಗ ಇನ್ನೆಷ್ಟು ಭಕ್ತಿ ಬೆಳೆದಿರ್ಲಿಕ್ಕಿಲ್ಲ. ಅಂತಹ ಭಕ್ತನಾದಂತಹ ಉದ್ಧವನಿಗೆ ಮಾತಾಡ್ಲಿಕ್ಕೆ ಬರಲಿಲ್ಲಂತೆ. ಕೃಷ್ಣ ಅಂತ ಹೆಸರು ಕೇಳಿದರೆ ಅಷ್ಟು ಗದ್ಗದಿತ ಕಂಠನಾಗಿದ್ದಾನೆ ಅಂತ. ಅದು ಭಕ್ತಿಯ ಲಕ್ಷಣ. ವಾಗ್ಗದ್ಗದಾ ಭವತಿ ಯಸ್ಯ ಚಿತ್ತಂ ದ್ರವತೆ, ಮನಸ್ಸು ಕರಿಗೆ ಹೋಗುತ್ತೆ. ಕರಿಗೆ ಹೋಗೋದು ಅಂದ್ರೆ ಪೂರ್ಣವಾಗಿ ಭಗವಂತನಲ್ಲಿ ಆಸಕ್ತವಾಗೋದು, ಸ್ನೇಹವನ್ನ ಮಾಡೋದು. ಯಶ್ಚ ರುದತಿ, ದೇವರ ಮಹಿಮೆಯನ್ನ ಕೇಳಿ ನಮ್ಮ ದೋಷಗಳನ್ನೆಲ್ಲ ನೆನೆಸಿಕೊಂಡು ಅವನ ಕಾರುಣ್ಯ ಎಷ್ಟು, ನಮ್ಮ ಕೃತಜ್ಞತೆ ಏನು, ಇದನ್ನೆಲ್ಲ ನೆನೆದರೆ ಅತ್ತು ಬಿಡುತ್ತಾನೆ. ಇದ್ದಕ್ಕಿದ್ದ ಹಾಗೆ ಭಗವಂತನ ಲೀಲೆಗಳನ್ನು ಸ್ಮರಿಸಿಕೊಂಡು ನಗತಾನೆ, ನಾಚಿಕೆ ಇಲ್ಲದೆ ಕುಣಿತಾನೆ, ಹಾಡ್ತಾನೆ, ಏನೇನೋ ಮಾಡ್ತಾನೆ, ಪರವಶನಾಗಿರ್ತಾನೆ. ಇಂತಹ ನನ್ನ ಭಕ್ತಿಯನ್ನ ಮಾಡುವ ವ್ಯಕ್ತಿ ತಾನು ಪವಿತ್ರನಾಗ್ತಾನೆ ಅಂತ ಅಲ್ಲ, ಕೇವಲ ಭುವನಂ ಪುನಾತಿ, ತಾನಷ್ಟೇ ಪವಿತ್ರನಾಗೋದಲ್ಲ, ತನ್ನ ಸುತ್ತಮುತ್ತ ಬಂದ ಎಲ್ಲ ಸಜ್ಜನರನ್ನೂ ಪವಿತ್ರಗೊಳಿಸಿ ಎಲ್ಲರನ್ನೂ ಉದ್ಧಾರ ಮಾಡುವಂತಹ ಮಹಾನುಭಾವನಾಗಿರ್ತಾನೆ ಅಂತ ಭಗವಂತ ಹೇಳಿದ. ಇದರ ಬಗ್ಗೆ ಏಕಾದಶ ಸ್ಕಂಧದ ಪ್ರಾರಂಭದಲ್ಲಿಯೇ ಒಮ್ಮೆ ನಿರ್ಣಯ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಹಾಗಾದರೆ ಎಲ್ಲರೂ ಮಾತನಾಡುವಾಗ ಕಂಠಗದ್ಗದವಾಗಬೇಕು, ಅವರು ಅಳಬೇಕು, ಕುಣಿಯಬೇಕು, ಹಾಡಬೇಕು ಅಂದ್ರೆ ಮಾತ್ರ ಅವರಿಗೆ ಭಕ್ತಿ, ಇಲ್ಲದೆ ಇದ್ರೆ ಇಲ್ಲವೇ ಇಲ್ಲ ಅಂತ ಮಾತ್ರ ಸರ್ವಥಾ ತಿಳಿಯಬೇಡಿ. ಹೀಗೂ ಕೆಲವು ಭಕ್ತರಿರ್ತಾರೆ, ಇನ್ನು ಕೆಲವು ಭಕ್ತರು ಗಂಭೀರವಾಗಿಯೂ ಇರ್ತಾರೆ. ಅವರ ಭಕ್ತರಲ್ಲ ಅಂತ ತಿಳಿಯೋ ಹಾಗಿಲ್ಲ. ಯಾರವರು? ಹಾಗಾದ್ರೆ ಭಕ್ತಿ ಇದೆ ಅಂತನ್ಲಿಕ್ಕೆ ಏನ್ ಚಿಹ್ನ? ಏನಾದ್ರೂ ಒಂದು ಚಿಹ್ನ ಬೇಕಲ್ಲ. ಏನೂ ಇಲ್ಲ ಅಂದ್ರೆ ಹೇಗೆ? ಚಿತ್ತದ್ರವ ತಥಾ ಸ್ಥೈರ್ಯಂ ಪ್ರಸಾದ ಭಕ್ತಿ ಲಕ್ಷಣಂ, ಈ ಮೂರಿರಬೇಕು. ಅಲ್ಲಿ 2 ಹೇಳಿದ್ದಾರೆ, ಇಲ್ಲಿ ಒಂದು ಸೇರಿಸಿದ್ರು. ಮುಖ ಪ್ರಸಾದ ದಾರ್ಢ್ಯಾಚ್ಛ ಭಕ್ತಿರ್ಜ್ಞೇಯ ಅಸನ್ನಿಥ. ಆ ಚ ಅನ್ನೋದರಿಂದ ಸೂಚಿತವಾದ 3ನೇದನ್ನು ಇಲ್ಲಿ ಸೇರಿಸಿದ್ರು. ಚಿತ್ತದ್ರವ ತಥಾ ಸ್ಥೈರ್ಯಂ ಪ್ರಸಾದೋ ಭಕ್ತಿ ಲಕ್ಷಣ. ಚಿತ್ತದ್ರವ ಒಂದು ಸೇರಿಸಿದ್ದಾರೆ. ಮನಸ್ಸು ಕರಗಬೇಕು, ವಿಶೇಷವಾದಂತಹ ಸ್ನೇಹ ಉಕ್ಕಿ ಬರಬೇಕು ಅಂತ ಅರ್ಥ. ಕರಗೋದು ಅಂದ್ರೆ ವಿಶೇಷವಾದ ಅನುರಕ್ತಿ ಭಗವಂತನಲ್ಲಿ ಉಕ್ಕಿ ಬರಬೇಕು. ಅದು ಒಳಗಿರ್ತದೆ, ಕಾಣಿಸ್ಬೇಕಾಗಿಲ್ಲ. ಅದು
ನಮ್ಮ ಅನುಸಂಧಾನಕ್ಕೆ ಬಂದರೆ ಸಾಕು. ಸ್ಥೈರ್ಯಂ, ದೃಢವಾದ ನಿಶ್ಚಯ ಇರಬೇಕು. ಆ ದೇವರ ಮಹಾತ್ಮ್ಯದ ಬಗ್ಗೆ ದಾರ್ಢ್ಯ ಇರಬೇಕು. ಅದರ ವಿವರಣೆ ಶ್ರೀಮದಾಚಾರ್ಯರು ಮಾಡ್ತಾರೆ. ದಾರ್ಢ್ಯ ಅಂದ್ರೆ ಏನು ಅಂತ. ಪ್ರಸಾದ, ಮುಖ ವಿಕಾಸ ಆಗಿರಬೇಕು, ಮನಸ್ಸಿಗೆ ಆಹ್ಲಾದ ಆಗಿರಬೇಕು, ಮುಖ ಅರಳಿರಬೇಕು, ಸಾಕು, ಭಕ್ತಿ ಇದೆ ಅಂತ ಅರ್ಥ. ಇಷ್ಟಿದ್ದು ಇದರ ಜೊತೆಗೆ ಅವನು ಕುಣಿಯಬಹುದು, ನಗಬಹುದು, ಅಳಬಹುದು, ಅದನ್ನೆಲ್ಲ ಮಾಡಬಹುದು, ಮಾಡದೇ ಇರಬಹುದು. ಮಾಡಿದರೂ ಸರಿ, ಮಾಡದೇ ಇದ್ರೂ ಸರಿ. ಅದು ಅವರವರ ಅಧಿಕಾರ ಭೇದ. ಅವರದೇ ಆದಂತಹ ಮಾನಸಿಕವಾದ ದೈಹಿಕವಾದಂತಹ ಏನು ಸ್ಥಿತಿಗತಿಗಳಿವೆ, ನೇಚರ್, ಅದಕ್ಕೆ ತಕ್ಕ ಹಾಗೆ ಅವರವರು ಕೆಲವರು ಅಳಬಹುದು, ಅಳದೇ ಇರಬಹುದು. ಆದರೆ ಇದು ಮಾತ್ರ ಕಾಮನ್ ಇರಲೇಬೇಕು. ಅವನು ಭಕ್ತ ಅಂತಾಗಬೇಕಾದರೆ ದೇವರಲ್ಲಿ ಸ್ನೇಹ ಇರಬೇಕು. ಅರ್ಥಾತ್ ಸ್ನೇಹ ವಿಶೇಷವಾಗಿ ಉಕ್ಕಿ ಬರಬೇಕು. ಮಹಿಮೆಯನ್ನು ಕೇಳುವಾಗ ಮಹಿಮೆಯನ್ನು ಕೇಳ್ತಾ ಇರ್ತಾರಷ್ಟೇ ಕಥೆಯನ್ನ, ಅದರಿಂದ ಏನು ಭಾವನೆನೇ ಬರೋದಿಲ್ಲ ಮನಸ್ಸಿನಲ್ಲಿ, ಅದು ಪ್ರಯೋಜನ ಇಲ್ಲ. ಅಯ್ಯೋ ಇಷ್ಟು ಉಪಕಾರ ಮಾಡಿದ್ದಾನಲ್ಲ ದೇವರು ಅಂತ ಒಂದೊಂದು ಮಾತನ್ನು ಕೇಳುವಾಗ ಸ್ನೇಹ ಬರ್ತಾ ಇರಬೇಕು. ಮನಸ್ಸು ಕರಗೋದು ಅನ್ನುವುದರ ಅರ್ಥ. ಜೊತೆಗೆ ಸ್ಥೈರ್ಯ ಇರಬೇಕು. ಯಾರೇ ಏನೇ ಹೇಳಿದರೂ ದೇವರ ಬಗ್ಗೆ ಅವನಿಗೆ ಸಂಶಯ ಬರಬಾರದು. ಮುಖ ಅರಳಬೇಕು, ಮನಸ್ಸು ವಿಕಸಿತವಾಗಬೇಕು. ಇದು ಭಕ್ತಿಯ ಲಕ್ಷಣ. ಆಧಿಕ್ಯೇನದು ತತ್ರಾಪಿ ಸ್ಥೈರ್ಯ ವಿಶೇಷತ. ಅದರೊಳಗೂ ಇದು ಆಧಿಕ್ಯೇನ ಭಕ್ತಿಯ ಲಕ್ಷಣ. ಹಿಂದೆ ಅನ್ವಯ ಮುಖ್ಯವಾದ ಭಕ್ತಿ ಲಕ್ಷಣ ಈ ಮೂರು. ಅದರೊಳಗೂ ವಿಶೇಷ ಯಾವುದು ಅಂದ್ರೆ ನಡುವಿನದು ಸ್ಥೈರ್ಯ. ಅವನು ಮನಸ್ಸು ಕರಗದೇ ಇದ್ರೂ ಅಡ್ಡಿಯಿಲ್ಲ. ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ, ಅವನ ಜಗಜ್ಜನ್ಮಾದಿ ಕಾರಣತ್ವದ ಬಗ್ಗೆ ಯಾರು ಏನೇನು ಹೊರಕೊಂಡ್ರೂ ಇವನ ಮನಸ್ಸಿನೊಳಗೆ ಸಂಶಯ ಬರಬಾರದು. ಗಟ್ಟಿಮುಟ್ಟಿಯಾಗಿರಬೇಕು. ಅದು ಭಕ್ತಿ ಇದೆ ಅಂತ ಅರ್ಥ. ಅವನಿಗೆ ಮುಗಿದೋಯ್ತು. ತಿಳ್ಕೊಳ್ರಿ, ಬಹಳ ಮಹತ್ವದ ಮಾತಿದು. ಸೈದ್ಧಾಂತಿಕವಾದ ನಿಶ್ಚಯ ಏನಿದೆ, ನೀವು ಬರೀ ಸಿದ್ಧಾಂತ ಸಿದ್ಧಾಂತ ಅಂತ ಬರೀ ಕುಟ್ಟಿ ಹೇಳ್ತೀರಿ, ನಿಮಗೇನು ಭಕ್ತಿನೇ ಇಲ್ಲ ಅಂತ ಹೀಗೆ ಅನ್ನಬಾರದು. ಅದು ದೊಡ್ಡ ಭಕ್ತಿ. ಇದು ಸ್ಥೈರ್ಯವೂ ದೊಡ್ಡ ಭಕ್ತಿ. ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ಅವನಿಗೆ ಅಷ್ಟು ದಾರ್ಢ್ಯ ಇದೆ ಅಂದ್ರೆ ಮಹಾತ್ಮ್ಯದ ಬಗ್ಗೆ ಅದು ಒಂದು ಭಕ್ತಿಯ ಪ್ರಧಾನವಾದ ಲಕ್ಷಣ. ಅಷ್ಟಿದ್ದ ಮೇಲೆ ಅವನಿಗೆ ಸ್ನೇಹ ಇದ್ದೇ ಇರ್ತದೆ. ಸ್ನೇಹ ಇಲ್ಲದೆ ಬರೀ ಮಹಾತ್ಮ ಜ್ಞಾನ ಇದ್ರೆ ಭಕ್ತಿ ಅಂತ ಹೇಗಂತೀರಿ ಅಂತ ಅನ್ನೋ ಹಾಗಿಲ್ಲೇ ಇಲ್ಲ. ಆ ಮಹಾತ್ಮ ಜ್ಞಾನದ ಬಗ್ಗೆ ಅಷ್ಟು ದಾರ್ಢ್ಯ ಇದ್ರೆ ಅವನಿಗೆ ಸ್ನೇಹ ಇದ್ದೇ ಇರ್ತದೆ. ಆದರೆ ಅದರ ವಿಕಾರ ಹೊರಗೆ ತೋರದೇ ಇರಬಹುದು, ಬೇಕಾಗಿಲ್ಲ. ಅದನ್ನೇ ವಿವರಣೆ ಮಾಡ್ತಾರೆ ಶ್ರೀಮದಾಚಾರ್ಯರು. ದಂಭಸ್ಯ ಚಲಭಕ್ತೇಶ್ಚ ಯಸ್ಮಾದ್ ಅಶ್ವರಾಧಿಕಂ ಭವೇತ್. ಯಾಕೆ ಇದನ್ನಿಷ್ಟು ಪ್ರಶಸ್ತವಾದ ಲಕ್ಷಣ ಅಂತ ಹೇಳ್ತಾ ಇದ್ದೀರಿ? ಅತ್ತರೆ, ಕರೆದರೆ, ಕುಣಿದರೆ, ಹಾಡಿದರೆ ಅದು ಅದೇ ಪ್ರಧಾನವಾದ ಭಕ್ತಿ ಲಕ್ಷಣ ಅಂತ ಹೇಳಿಬಿಡ್ಬೋದಲ್ಲ. ಅಂದ್ರೆ ಅದು ಮೋಸ ಮಾಡಬಹುದು. ಏನು ಭಕ್ತಿ ಇರೋದಿಲ್ಲೇ ಇಲ್ಲ. ಇಲ್ಲದೇ ಇದ್ರೂ ಕೂಡ ದಂಭ, ಇಲ್ಲದಿದ್ದದ್ದನ್ನು ತೋರಿಸುವುದಕ್ಕೆ ದಂಭ ಅಂತಾರೆ. ಒಳಗೇನಿಲ್ಲದೆ ಇದ್ರು ಮೇಲೆ ಅತ್ತ ಹಾಗೆ ನಕ್ಕ ಹಾಗೆ ಕುಣದ ಹಾಗೆ ತೋರಿಸ್ಬೋದು. ಅದರಿಂದ ಮೋಸ ಆಗ್ಬೋದು. ಭಕ್ತಿ ಇಲ್ಲದೆ ಇದ್ದವರನ್ನು ಭಕ್ತಿ ಇದೆ ಅಂತ ನಾವು ತಿಳಿದುಕೊಳ್ಳುವ ಸಾಧ್ಯತೆ ಇದೆ. ಅಂತಹ ದೃಢವಾದ ಲಿಂಗ ಅಲ್ಲ ಅದು. ನಿರವಕಾಶವಾದ ಅವ್ಯಭಿಚಾರಿಯಾದಂತಹ ಚಿಹ್ನ ಅಲ್ಲ ಅದು. ಮೋಸ ಆಗಲಿಕ್ಕೆ ಅವಕಾಶ ಇದೆ. ಚಲಭಕ್ತಿ, ಚಂಚಲ ಭಕ್ತಿ ಇರ್ತದೆ. ಹಾಗೂ ಹೀಗೂ ಹೊಯ್ದಾಡ್ತಿರ್ತಾನೆ. ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ, ಅವನ ಜಗತ್ಕಾರಣತ್ವದ ಬಗ್ಗೆ ಅಷ್ಟು ದೃಢವಾದ ನಿಶ್ಚಯ ಇರೋದಿಲ್ಲ. ಒಂದ್ಸಲ ಭಾರೀ ನಿಶ್ಚಯ ಇರ್ತದೆ, ಒಮ್ಮೊಮ್ಮೆ ಸಂಶಯ ಬರ್ತದೆ. ಚಲಭಕ್ತಿ ಇದ್ದವರು ಕೂಡ ಅವರು ಯಾವಾಗ ಭಕ್ತಿ ಬಂದಿರ್ತದೆ ಕುಣಿದು ಬಿಡ್ತಾರೆ. ಅಂದ ಮಾತ್ರಕ್ಕೆ ಅವರು ಮಹಾಭಕ್ತರು ಅಂತ ತಿಳ್ಕೊಳ್ಳೋ ಹಾಗಿಲ್ಲ. ದಾಂಭಿಕರು ನಾಟಕ ಮಾಡಬಹುದು. ಚಂಚಲ ಭಕ್ತಿ ಇದ್ದವರು ನಾಟಕ ಅಲ್ಲದೆ ಇದ್ದರೂ ಕದಾಚಿತ್ ಅವರಿಗೆ ಭಕ್ತಿಯ ಉದ್ರೇಕ ಆದಾಗ ಕುಣಿದು ಬಿಡ್ತಾರಷ್ಟೇ. ಇನ್ನುಳಿದ ಹೊತ್ತಿಗೆ ಅವರಿಗೆ ಭಕ್ತಿ ಇರೋದೇ ಇಲ್ಲ. ಅವರು ಪೂರ್ಣ ಭಕ್ತರಲ್ಲ. ಆದರೆ ಈ ಸ್ಥೈರ್ಯ ಅನ್ನೋದೇನಿದೆ, ಇದು ಇದ್ರೆ ಮಾತ್ರ ಅವನು ನಿಜವಾದ ಭಕ್ತ. ಕೊನೆಯವರೆಗೂ ಭಕ್ತನೇ ಅವನು. ಅದಕ್ಕಾಗೇನೆ ಕೆಲವರು ದಂಭಾದಿ ಪರಿಹಾರಾರ್ಥಂ ನಿಗೃಹೀಯಾಚ ಧೀರದೇಹಿ. ನಾನೇನು ಇಲ್ಲದೇ ಇದ್ರೂ ಸುಮ್ಮನೆ ಮೋಸ ಮಾಡ್ತೀನಿ ಅಥವಾ ಚಂಚಲ ಭಕ್ತಿ ಇದೆ ಅಂತ ಯಾರಾದರೂ ತಿಳ್ಕೋಬಾರದು, ಇದ್ದಕ್ಕಿದ್ದಾಗೆ ಒಮ್ಮೆ ಭಕ್ತಿ ಬಂದ್ಬಿಟ್ಟಿದೆ ಅಂತ ಅನ್ನೋದಕ್ಕೆ ಒಳಗೆ ಅಷ್ಟೇ ಭಕ್ತಿ ಉದ್ರಿಕ್ತವಾದರೂ ಅದನ್ನು ತಡ್ಕೊಳ್ತಾರೆ, ಸಹನೆ ಮಾಡ್ತಾರೆ. ಹೇಗೆ ದುಃಖವಾದರೂ ಅದನ್ನು ತೋರಿಸಿಕೊಳ್ಳದೆ ಒಳಗೆ ಸಹನೆ ಮಾಡಿಕೊಳ್ತಾರೆ ಧೀರರು, ಹಾಗೆ ಭಕ್ತಿಯ ಉದ್ರೇಕವಾಗಿದ್ದರೂ ಕೂಡ ತೋರಿಸಿಕೊಳ್ಳದೇ ಇದ್ದಂತೆ ಭಕ್ತಿಯನ್ನು ಒಳಗೆ ತಡೆದುಕೊಳ್ಳುವಂತಹ ಸ್ವಭಾವವು ಕೆಲವು ಧೀರರಿಗೆ ಇರುತ್ತದೆ. ಅದರ ಹಿನ್ನೆಲೆ ಅವರ ಸಹಜವಾದ ಸ್ವಭಾವವೇ ಹಾಗೆ ಅನ್ನೋದು ಒಂದು. ಸ್ವಭಾವ ಹಾಗೆ ಅನ್ನೋದಲ್ಲ. ಅವರಿಗೂ ಅಳು ಬರ್ತದೆ, ಕುಡಿಯಬೇಕು ಅಂತ ಅನಿಸ್ತದೆ, ಆದರೂ ತಡ್ಕೊಳ್ತಾರೆ. ಅನಿಸೋದೇ ಇಲ್ಲ. ಕೆಲವರಿಗೆ ಸ್ಥೈರ್ಯ ಇರುತ್ತದೆ, ಮುಗಿದೋಯಿತು. ಕೆಲವರಿಗೆ ಅನಿಸಿದ್ರೂ ತಡ್ಕೊಳ್ತಾರೆ. ಯಾಕೆ ಅಂದ್ರೆ
ಜನ ಏನಾದರೂ ಸುಮ್ಮನೆ ಇವನು ನಾಟಕ ಮಾಡ್ತಾನೆ ಅಂತ ಅಂದ್ಕೊಂಡ್ಬಿಡ್ತಾರಪ್ಪ, ಬೇಡ ಬೇಡ ಯಾಕೆ ಅಂತ ಬಿಡ್ತಾರೆ. ಅತಃ ಹಾಗಾದರೆ ಏನಿರಬೇಕು? ಸ್ಥೈರ್ಯ ಇರಬೇಕು. ಯಾವ ಅವಸ್ಥೆಯಲ್ಲಿ? ಆಧ್ಯಾತ್ಮಿಕೈ ಕ್ಲೇಶೈ, ಶರೀರಕ್ಕೆ ಸಂಬಂಧಪಟ್ಟ ರೋಗ ರುಜಿನಗಳಾದಾಗ, ಆದಿದೈವಿಕೈ, ಆದಿದೈವಿಕವಾದಂತಹ ಕ್ಲೇಶಗಳು, ರಾಜರಿಂದ, ಚೋರರಿಂದ, ಇನ್ನನೇಕ ಬಾಹ್ಯ ವಸ್ತುಗಳಿಂದ ಏನಾದರೂ ಆಘಾತಾದಿಗಳಾದರೆ ಅಂತಹ ಆದಿಭೌತಿಕ ಕ್ಲೇಶಗಳು. ಆದಿದೈವಿಕವಾಗಿ ಅತಿವೃಷ್ಟಿ, ಅನಾವೃಷ್ಟಿ, ದುರ್ಭಿಕ್ಷೆ ಮೊದಲಾದಂತಹ ದೇವತೆಗಳ ಸಂಕಲ್ಪದಿಂದ ಆಗುವಂತಹ ವಿಚಿತ್ರವಾದ ದುಃಖಗಳು. ದೈಹಿಕ, ರಾಜರು ಮೊದಲಾದವರುಗಳಿಂದ, ಅತಿವೃಷ್ಟಿ ಅನಾವೃಷ್ಟಿಯಾದಿಗಳಿಂದ ಯಾವುದೇ ತರಹದ ಕ್ಷೋಭವಾಗಿರಲಿ, ವಿಷ್ಣು ಭಕ್ತಿಯಲ್ಲಿ ಚಾಂಚಲ್ಯ ಬರಬಾರದು. ಏನು ಇಷ್ಟೆಲ್ಲ ಮಾಡಿದ್ರು ನಮ್ಮ ಹಣೆ ಬರಹ ಇಷ್ಟೇ ಅಂತ ಹೇಳಿ ವಿಶ್ವಾಸ ಕಳೆದುಕೊಳ್ಳೋದಲ್ಲ. ಏನು ಬೇಕಾದ್ದಾಗಲಿ, ನನ್ನ ಯೋಗ್ಯತೆ, ನನ್ನ ಕರ್ಮದ ಪ್ರಕಾರ ನನಗೆ ಈ ಸುಖ ದುಃಖಗಳಾಗ್ತವೆ ಹೊರತು ಇದರ ಅರ್ಥ ದೇವರಿಗೆ ಕಾರುಣ್ಯ ಇಲ್ಲ, ದೇವರು ಸ್ವತಂತ್ರ ಅಲ್ಲ, ದೇವರು ಇಲ್ವೇ ಇಲ್ಲ, ಇದ್ರೆ ಹೀಗೆಲ್ಲ ಯಾಕಾಗ್ತಿತ್ತು? ಇಂತಹ ಎಲ್ಲ ಸಣ್ಣ ಸಣ್ಣ ಕಾರಣಗಳಿಗಾಗಿ ಮನಸ್ಸಿನಲ್ಲಿ ಚಾಂಚಲ್ಯವನ್ನು ತಂದುಕೊಳ್ಳದೇ ಇದ್ದವರು ಯಾರೋ ಅವರು ನಿಜವಾದ ಭಕ್ತರು. ವಾಕ್ಯೈಶ್ಚ ವೇದತಂತ್ರಾದ್ಯೈಹಿ ಉಪದೇಶೈಶ್ಚ ತಾದೃಶೈಹಿ. ಕೆಲವರು ಏನೇನೋ ವಾಕ್ಯವನ್ನ, ಅಂದರೆ ಸಾಮಾನ್ಯ ಜನ ತಲೆ ಕೆಡಿಸುವಂತಹ ಮಾತುಗಳನ್ನು ಆಡ್ತಾರೆ. ಯಾರೋ ಜನ ಮಾತಾಡೋದು ಬಂಧು ಬಳಗದವರಲ್ಲ, ವೇದಗಳಲ್ಲೇ ಶಾಸ್ತ್ರಗಳಲ್ಲೇನೆ ಆಪಾತತಃ ಸಂಶಯ ಬರುವಂತಹ ಮಾತುಗಳಿರ್ತವೆ. ಅಂತ ಯಾವ ಮಾತುಗಳನ್ನು ಓದಿದ್ರು ಇವು ವೇದದೊಳಗೆ ಹೀಗೆ ಹೇಳಿಬಿಟ್ಟಿದ್ದಾರಲ್ರಿ, ಏನ್ ಮಾಡೋದು? ಏಕೋ ರುದ್ರೋನು ದ್ವಿತೀಯಾಯತಸ್ಥೆ ಅಂತಿದೆ. ಇದೇ ಏನೋ ಮಾಧ್ವರಾಗಿ ಹುಟ್ಟಿವೆ, ಅನಿವಾರ್ಯ, ಮಂದಿಯೊಳಗೆ ಅನ್ಲಿಕ್ಕೆ ಬರೋದಿಲ್ಲ, ಆದರೆ ವೇದದೊಳಗೆ ಎಲ್ಲಾ ತರಹದ ಮಾತುಗಳು ಇವೆ ಅಂತ ಒಳಗೇನಾದರೂ ಸಂಶಯ ಬಂದುಬಿಟ್ರೆ ಹೋಯ್ತು. ಆ ಬ್ರಹ್ಮಸೂತ್ರಾದಿಗಳನ್ನು ಓದಿ, ಅನುವ್ಯಾಖ್ಯಾನ ಸುಧಾದಿ ಗ್ರಂಥಗಳನ್ನು ಓದಿ, ಈಗಿನ ಕಾಲಕ್ಕೆ ಹೇಳ್ತೇನೆ, ಅತ್ಯಂತ ದೃಢವಾದ ನಿರ್ಣಯವನ್ನು ಮಾಡಿಕೊಂಡಿರ್ಬೇಕು. ಎಂಥ ವೇದವಾಕ್ಯಗಳನ್ನು ಓದಿದ್ರು, ಎಷ್ಟೇ ಪುರಾಣಗಳನ್ನು ಓದಿದರೂ ಮನಸ್ಸಿಗೆ ಸಂಶಯ ಬಂದಿರಬಾರದು. ವೇದ ತಂತ್ರಾದ್ಯೈಹಿ ಉಪದೇಶೈಶ್ಚ ತಾದೃಶೈಹಿ. ಯಾವ ಗುರುಗಳ ಉಪದೇಶ, ಯಾವ ಬಂಧುಗಳ ವಾಕ್ಯ, ಯಾವ ವೇದ ತಂತ್ರಾದಿ ರೂಪವಾದ ಶಾಸ್ತ್ರಗಳು ಯಾವುದನ್ನು ಓದಿದಾಗಲೂ ಮನಸ್ಸಿನಲ್ಲಿ ಚಾಂಚಲ್ಯ ಬರಬಾರದು. ಇದು ನಿಜವಾದ ಸ್ಥೈರ್ಯ. ಇದನ್ನು ಯಾರೂ ನೋಡಿ ನಿಮಗೆ ದಕ್ಷಿಣೆ ಕೊಡೋದಿಲ್ಲ. ನೀವು ಅಳತೆಗೋಲನ್ನು ತಿಳಿದುಕೊಂಡು ನಿಮ್ಮನ್ನು ನೀವು ಅಳೆದುಕೊಳ್ಳಬೇಕು, ನಮ್ಮನ್ನು ನಾವು ಅಳೆದುಕೊಳ್ಳಬೇಕಷ್ಟೇ. ಇದಕ್ಕೆ ಮಂದಿಗೆ ಅವರು ವೇಷಭೂಷಣ ನೋಡಿ ದಕ್ಷಿಣೆ ಕೊಡೋವರಷ್ಟೇ, ಸಮಸ್ಯೆ ಇಲ್ಲ. ನಮ್ಮಲ್ಲಿ ನಿಜವಾದ ಭಕ್ತಿ ಎಷ್ಟಿದೆ ಅಂತ ಶ್ರೀಮದಾಚಾರ್ಯರು ಹೇಳಿದ ಮಾನದಂಡದಿಂದ ನಾವು ಅಳೆದುಕೊಂಡು ಎಷ್ಟು ಹಿಂದೆ ಇದ್ದೇವೆ, ಆದರೆ ನಾವೆಷ್ಟು ಪೂರ್ಣರು ನಾವು ಭ್ರಮಿಸಿದ್ದೇವೆ, ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ನಡೆಯುವ ಪ್ರಯತ್ನ ಮಾಡಬೇಕಷ್ಟೆ. ಬಲವಚ್ಛಾಸನ ಇರವಾದಿ. ನೀನೇನಾದರೂ ವಿಷ್ಣು ಭಕ್ತಿ ಮಾಡಿದರೆ, ಈ ಧರ್ಮವನ್ನು ಪರಿಪಾಲನೆ ಮಾಡಿದರೆ ನಿನ್ನ ಕೊಂದು ಬಿಡ್ತೇನೆ ಅಂತ ಹೆದರಿಸಬಹುದು ಯಾರಾದರೂ. ಕೊಂದ್ರೆ ಕೊಲ್ಲು, ನಾನೇನು ನನ್ನ ಸಿದ್ಧ